ನಾವೆಲ್ಲರೂ ಇದ್ದೀವಿ. ಮೊದಲನೇದಾಗಿ ಯಾವುದೇ ಕಾರ್ಯಕ್ರಮ ಪ್ರಾರಂಭ ಆಗುವುದಕ್ಕೂ ಮುಂಚೆ ದೀಪ ಹಚ್ಚುವ ಮೂಲಕ ನಾವು ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸ್ತೀವಿ. ಅದೇ ರೀತಿ ಈ ವೇದಿಕೆಯ ಪ್ರಾರಂಭಕ್ಕೂ ಮುನ್ನ ನಮ್ಮ ದೀಪ ಹಚ್ಚುವಂಥ ಕಾರ್ಯ. ಹಾಗಾಗಿ ನಾನು ಎಲ್ಲ ನಮ್ಮ ವಿಶೇಷ ಗಣ್ಯ ವ್ಯಕ್ತಿಗಳನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತಿದ್ದೀನಿ. ಡಾಕ್ಟರ್ ವಿ ವಿಜಯಲಕ್ಷ್ಮಿ ಮ್ಯಾಮ್ ದಯಮಾಡಿ ವೇದಿಕೆಯ ಮೇಲೆ ಬರಬೇಕು. ನಾನು ML ಪ್ರಸನ್ನ, ಭಾರತಿ ಟೀಚರ್ 7ನೇ ತರಗತಿ ಚಲನಚಿತ್ರದ ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ಸಂಗೀತ ಮತ್ತು ನಿರ್ದೇಶನ ವಿಭಾಗದ ಜವಾಬ್ದಾರಿ ಹೊತ್ತಂಥವನು. ಕಳೆದ ಪ್ರೆಸ್ ಮೀಟ್ನಲ್ಲಿ ನಾವು ಚಿತ್ರದ ಆಶಯವನ್ನು ಕುರಿತು ಹೇಳಿದ್ವಿ. ಈ ಚಿತ್ರದ ಆಶಯ ಬಂದು ಒಂದು 7ನೇ ತರಗತಿ ಓದ್ತಾ ಇರ್ತಕ್ಕಂಥ ಒಂದು ಹೆಣ್ಮಗು ಭಾರತಿ ಎನ್ನುವಂಥ ಒಂದು ಹುಡುಗಿ ಒಂದು ಸಂಕಲ್ಪ ಮಾಡ್ತಾಳೆ, ಒಂದು ಕನಸು ಕಾಣ್ತಾಳೆ, ತನ್ನ ಹಳ್ಳಿಯ ಎಲ್ಲರನ್ನ ಸಾಕ್ಷರರನ್ನಾಗಿ ಮಾಡಬೇಕು ಅಂತ. ಅದಕ್ಕೆ ಕಾರಣ ಆಕೆಯ ಮೇಷ್ಟ್ರು, ಆಕೆಯನ್ನು ಬೆಳೆಸಿದಂತಹ ಮೇಷ್ಟ್ರು. ಆ ಮೇಷ್ಟ್ರು ಪಾತ್ರವನ್ನು ನಮ್ಮ ಹಿರಿಯ ನಟರಾದಂಥ ಸಿಹಿ ಕೈ ಚಂದ್ರ ಅವರು ಮಾಡಿದ್ದಾರೆ. ಸೊ ಬರೀ ಕನಸು ಕಾಣೋದಷ್ಟೇ ಅಲ್ಲ, ಎಲ್ಲ ಮಕ್ಕಳುಗಳು ಕೂಡ ಕನಸು ಕಾಣ್ತಾರೆ. ನಾವು ಕೂಡ ನಮ್ಮ ಬಾಲ್ಯದಲ್ಲಿ 100 ಕನಸುಗಳು ಕಂಡಿರ್ತೀವಿ. ಹಾಗೆ ಆದರೆ ಆ ಕನಸುಗಳನ್ನು ಸಾಧಿಸ್ಕೊಳ್ಬೇಕು ಅನ್ನುವಂತಹ ಒಂದು ಸಂಕಲ್ಪ ಇದೆಯಲ್ಲ, ಆ ಸಂಕಲ್ಪವನ್ನು ಹುಡುಗಿ ಮಾಡ್ತಾಳೆ. ಹಾಗೆ ಮಾಡಿದ್ಮೇಲೆ ಆ ಸಂಕಲ್ಪ ಅದು ಅಚಲವಾಗಿರಬೇಕು. ಅದನ್ನು ಪಾಪ ಅವರ ಮೇಷ್ಟ್ರು ಕೂಡ ಹೇಳ್ತಾರೆ, 25 ವರ್ಷಗಳ ಸರ್ವಿಸಲ್ಲಿ ನಾನು ಕೂಡ ಇಂತಹ ಕನಸು ಕಂಡು ಇದನ್ನು ಸಾಧಿಸ್ಕೊಳ್ಳೋಕ್ಕಾಗದೆ ತುಂಬ ಒದ್ದಾಡಿದ್ದೀನಿ, ನಿಂದು ಇನ್ನೂ ಚಿಕ್ಕ ವಯಸ್ಸು, ಈಗ ಬೇಡ ಅಂತಂದ್ರೂ ಕೂಡ ಆ ಹುಡುಗಿ ಅಂಥದ್ದೊಂದು ಸಂಕಲ್ಪ ಮಾಡ್ತಾಳೆ. ಸಂಕಲ್ಪ ಮಾಡಿ ತನ್ನ ಪ್ರಯತ್ನವನ್ನು ಮಾಡ್ತಾಳೆ. ಆ ನೋವು, ಅವಮಾನ, ಆಘಾತ ಇಂಥದ್ದೆಲ್ಲವೂ ಕೂಡ ಸಹಜವಾಗಿ ಅನುಭವಿಸ್ತಾರೆ. ಅದು ಯಾವುದೇ ಸಾಧನೆಗೆ ಹೋಗಬೇಕಂದ್ರೆ ಕಲ್ಲು ಮುಳ್ಳಿನ ಹಾದಿಯೇ ಅದು. ಇಲ್ಲಿ ಒಂದು ವಿಷಯ ಏನು ನಾನು ಹೇಳೋಕೆ ಹೊರಟೆ ಅಂದರೆ, ಯಾವುದೇ ಒಂದು ಸಾಧ್ಯವೇ ಇಲ್ಲದಂತಹ ಒಂದಷ್ಟು ಸಮಸ್ಯೆಗಳಿಗೆ ಇದ್ದಿದ್ದಂಗೆ ಒಂದು ತುಂಬ ಸರಳವಾದಂಥ ಎಲ್ಲ ಒಂದು ಸೊಲ್ಯೂಷನ್ ಇರುತ್ತೆ. ಯಾರಿಗೋ ಎಲ್ಲೋ ಏನೋ ಹೊಳೆಯುತ್ತೆ, ಅದು ಅದೃಷ್ಟ ಇರಬೇಕು. ಆ ಥರದ್ದೊಂದು ಸೊಲ್ಯೂಷನ್ ಆಕೆಗೆ ಹೊಳಿತದೆ. ಅದೇನು ಅದನ್ನು ನಾವು ಸಿನಿಮಾದಲ್ಲಿ ತರಕ್ಕೆ ಹೋಗ್ತೀವಿ. ಆ ಮೂಲಕ ಅವಳು ತನ್ನ ಕನಸನ್ನು ಸಾಧಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಅದು ಯಶಸ್ಸಿನ ಹಾದಿನಲ್ಲಿ ಇರುತ್ತೆ, ಆದರೆ ಅದು ಕೂಡ ಹೋರಾಟದ ಹಾದಿಯಾಗಿ ಆಗತ್ತೆ. ಯಾಕಾಗತ್ತೆ, ಏನು, ಎತ್ತ, ಸಮಾಜ, ಮೇಲು ಕೀಳು, ಸ್ವಾರ್ಥಿಗಳು, ಇದೆಲ್ಲದು ಎಲ್ಲವನ್ನೂ ತಂದಿದ್ದೀವಿ ನಾವು ಇದರಲ್ಲಿ, ಇಡೀ ಸಿನಿಮಾದ ಈ ಕಥೆಯಲ್ಲಿ. ಸೊ ಕೊನೆಗೆ ಅವಳು ಹೇಗೆ ಗೆಲ್ತಾಳ, ಏನಾಗತ್ತೆ, ಇದೆಲ್ಲವನ್ನು ನಾವು ಚಿತ್ರದಲ್ಲಿ ಹೇಳ್ಬೋದು. ಆದರೆ ಹಾಡುಗಳ ಲೋಕಾರ್ಪಣೆ ಕಾರ್ಯಕ್ರಮ, ಈ ಭಾರತಿ ಟೀಚರ್ ಚಲನಚಿತ್ರದಲ್ಲಿ ಒಟ್ಟು 10 ಹಾಡುಗಳಿದ್ದಾವೆ. 9 ಪೂರ್ತಿ ಹಾಡು, ಇನ್ನೊಂದು ಅರ್ಧ ಹಾಡು. ಎಲ್ಲವನ್ನು ಬಳಸ್ಕೊಳ್ತಿದ್ದೀರಾ ಅಂದರು ಖಂಡಿತವಾಗಿ ಎಲ್ಲ ಹಾಡು ನಾವು ಸಿನಿಮಾದಲ್ಲಿ ಬಳಸ್ಕೊಳ್ತಾ ಇದ್ದೀವಿ. ಒಂದು ಹಾಡು ಮಾತ್ರ ಅರ್ಧ ಆಯಿತು, ಅಂದರೆ ಇನ್ ದ ಸೆನ್ಸ್ ಲೆಂತನ್ನು ಸಾಕು ಏನು ಅಂತ ಅಂದ್ಕೊಂಡಿದ್ದೀವಿ, ಅದನ್ನೂ ಇಟ್ಕೊಳ್ತೀವ ಗೊತ್ತಿಲ್ಲ. ಬಟ್ ಅಷ್ಟು ಹಾಡುಗಳು ಇರ್ತವೆ. ಈ ಅಷ್ಟು ಹಾಡುಗಳನ್ನು ನಾವು ಬಲವಂತವಾಗಿ ತುರುಕಿರೋದಲ್ಲ.
ಎಲ್ಲವೂ ಕೂಡ ಸಿಚುಯೇಷನಲ್ ಸಾಂಗ್. ಒಂದೇ ಒಂದು ಸಾಂಗ್ ಮಾತ್ರ ನಮಗೆ ಪ್ರಯತ್ನಪೂರ್ವಕವಾಗಿ ತಂದಿದ್ದು, ಒಂದು ಜನಪ್ರಿಯಕ್ಕೆ ಬೇಕು ಅಂತ, ಪಬ್ಲಿಸಿಟಿಗೋಸ್ಕರ ಅಂತ ಮಾಡಿದ್ದು. ಅದು ಕೂಡ ಕಥೆ ಒಳಗೆ ಬಂದ್ಬಿಡ್ತು, ಸಿನಿಮಾದ ಕಥೆ ಒಳಗೆ. ಪಾತ್ರಕ್ಕೆ ಇದನ್ನ ನಾವು ಮಾಡಿದ್ರೆ ತುಂಬಾ ಅನುಕೂಲ ಆಗ್ತದೆ ಅಂತ ಅನಿಸಿ ಅದನ್ನು ಕೂಡ ಒಳಗೆ ತಂದಿದ್ದೀವಿ ನಾವು. ಸೊ ಹಾಗಾಗಿ ಈ ಸಿನಿಮಾದ ಯಾವ ಹಾಡು ಕೂಡ ಸಿನಿಮಾದಿಂದ ಆಚೆ ಅನ್ನಿಸ್ತಿಲ್ಲ, ಒಂದು ಹಾಡನ್ನ ಬಿಟ್ಟು. ಇನ್ನೆಲ್ಲವೂ ಕೂಡ ಸಿನಿಮಾದ ಒಳಗಿದೆ, ಪ್ರತಿಯೊಂದು ಕೂಡ ಕಥೆಯನ್ನು ಹೇಳ್ತಾ ಹೋಗ್ತದೆ ಅದು. ಹಾಗಾಗಿ ಎಲ್ಲವೂ ಸಿಚುಯೇಷನಲ್ ಸಾಂಗ್ಸ್. 2 ಸಾಂಗನ್ನು ಬಿಟ್ಟು ಏನು ಬಾಕಿದೆಲ್ಲವೂ ಕೂಡ ಸಿಚುಯೇಷನಲ್ ಸಾಂಗ್ಸ್. ನಾನು ಮೊದಲು ಅಂದ್ಕೊಂಡಿದ್ದು ಅದು 14 ಹಾಡುಗಳು ಬೇಕು ಅಂತ. ಅದು ಎಲ್ಲ ಸಿಚುಯೇಷನ್ಸ್, ಬಹುಶಃ ಬರೀ 4 ಸೀನ್ಗೆ ಒಂದೊಂದು ಸಿಚುಯೇಷನ್ ಏನಿರ್ತದೆ, ಮುಖ್ಯ ಘಟ್ಟ ಎಲ್ಲವನ್ನು ಕೂಡ ಹಾಡುಗಳಲ್ಲಿ ಚಿತ್ರಿಸಬೇಕು ಅನ್ನೋದು ನನ್ನ ಆಸೆ ಇತ್ತು. ಆಮೇಲೆ ನಮ್ಮ ತಂಡಗಳು ಸ್ವಲ್ಪ ಗಾಬರಿ ಆಗೋಗ್ಬಿಡ್ತಾರಲ್ಲ, ಅಯ್ಯೋ ಇದೇನಪ್ಪ, ಇದು ಯಾರನ್ನೂ ನೋಡ್ತಾರೆ, ಏನು ಇಂಥದ್ದೆಲ್ಲ ಬರ್ತವೆ ಅಂಥದ್ರ ಮಧ್ಯೆ ಇದು ಹಾಡನ್ನ ಮಾಡಾದ ಮೇಲೆ ಇದು ಬೇಡ ಅಂದರೆ ಕಿತ್ತಾಕ್ಬಿಡ್ತೀನಿ, ಬೇಡ ಅಂದರೆ ಕಿತ್ತಾಕ್ಬಿಡ್ತೀನಿ, ಈ ರೀತಿ ಹೇಳಿ ಕೊನೆಗೆ ಎಲ್ಲವೂ ಆ ಹಾಡುಗಳು ಬೇಕು ಇರಲಿ ಅನ್ನುವಂಥ ರೀತಿಯಲ್ಲಿ ಇಟ್ಕೊಂಡಿದ್ದು. ಯಾಕಂದರೆ ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತ ತಂಡಕ್ಕೆ, ಜನರಿಗೆ, ಕೇಳುವವರಿಗೆ ಎಲ್ರಿಗೂ ಅನಿಸಿದ್ರಿಂದ ಇದೀಗ ಈ ಚಿತ್ರದ ಹಾಡುಗಳ ಲೋಕಾರ್ಪಣೆ ಕಾರ್ಯಕ್ರಮ ಆಗಿದೆ. ನಮ್ಮ ಈ ಚಿತ್ರಕ್ಕೆ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ, ಕಾರ್ಮಿಕ ಸಚಿವರಾದಂತಹ ಶ್ರೀಯುತ ಸಂತೋಷ್ ಲಾಡ್ ಅವರು ಈ ಚಿತ್ರದಲ್ಲಿ ನಾನು ಅಭಿನಯಿಸ್ತೀನಿ ಅಂತ ಒಪ್ಕೊಂಡಿದ್ದು, ಅದು ನಮಗೆ ಒಂದು ದೊಡ್ಡ ಸಂತೋಷದ ವಿಚಾರ. ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ನಮ್ಮ ಸ್ನೇಹಿತರು, ಅವರಿಗೆ ಈ ವಿಷಯ, ಇದ್ರ ಕಥೆ, ಇದ್ರದನ್ನ ನಾನು ಹೇಳಿದೆ, ಅದು ಪಾತ್ರದ ಕುರಿತು ಹೇಳಿದೆ ತಕ್ಷಣ ಅವ್ರಿಗೆ ಏನು ಅನ್ನಿಸ್ತು, ಸಾಮಾಜಿಕ ಸಂದೇಶ ಇರುವಂತಹ ಈ ಸಿನಿಮಾದಲ್ಲಿ ಇದಕ್ಕೆ ಸಮರ್ಥ ವ್ಯವಸ್ಥೆಯ ಒಳಗೆ ಇರತಕ್ಕಂತಹ ಸರಿಯಾದ ಒಬ್ಬ ವ್ಯಕ್ತಿ ಬಂದರೆ ಹೇಳಿದ್ರೆ ಅವಾಗ ಇದಕ್ಕೆ ಇನ್ನೂ ಹೆಚ್ಚು ಬೆಲೆ ಇರ್ತದೆ ಅಂತ ಅವ್ರಿಗೂ ಕೂಡ ಅನ್ನಿಸ್ತು. ಮತ್ತೆ ಸಂತೋಷ್ ಲಾಡ್ ಅವ್ರ ಕೈನಲ್ಲಿ ಆ ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೂಡ ಅವ್ರಿಗೂ ಅನ್ನಿಸ್ತು. ಈ ಹುಡುಗಿಯ ಪ್ರಯತ್ನವನ್ನ ಬೆಂಬಲಿಸುವಂತಹ ಒಬ್ಬ ಜಿಲ್ಲಾಧಿಕಾರಿಯ ಪಾತ್ರ ಅದು. ಅವ್ರ ಮಿನಿಸ್ಟ್ರು ಅವ್ರು ಹೆಂಗ್ ಬಂದು ಜಿಲ್ಲಾಧಿಕಾರಿ ಪಾತ್ರ ಮಾಡ್ತಾರೆ, ಇಂಥದ್ದೆಲ್ಲ ಪ್ರಶ್ನೆಗಳು ಬಂದು ನಮಗೆ ಅವ್ರು ಎದುರು ಕೂತಾಗ ಅವ್ರು ಕೇಳಿದಂತಹ ಪ್ರಶ್ನೆಗಳು ನನಗೆ ಬೇಕಾ, ಇದೆಲ್ಲ ಆದಮೇಲೆ ಕೊನೆಗೆ ಅವ್ರಿಗೆ ಇಲ್ಲ, ಇದೊಂದು ಮಹತ್ವಪೂರ್ಣವಾದಂಥ ಸಂದೇಶಪೂರ್ಣವಾದಂಥ ಚಿತ್ರ, ಯಾಕೆ ಮಾಡಬಾರ್ದು, ನಾನು ಮಾಡ್ತೀನಿ ಅಂತ ಅವರು. ಆ್ಯಕ್ಚುಲಿ ಅವರು 100 ಕೋಟಿ ಸಿನಿಮಾಗಳು ತೆಗೆದಂಥ ಪ್ರೊಡ್ಯೂಸರ್ ಅವರು. ಅವರು ಬಂದು ನಮ್ಮ ಸಣ್ಣ ಚಿತ್ರ ಅದು, ಆದರೆ ಆಶಯ ದೊಡ್ಡದು. ಚಿತ್ರ ಸಣ್ಣದಾಗಿರ್ಬೋದು, ಬಜೆಟ್ ಚಿಕ್ಕದಿರ್ಬೋದು, ಆಶಯ ದೊಡ್ಡದು. ಅವರು ಮಾಡ್ತೀನಿ ಅಂತ ಹೇಳಿದ್ದು ನಮ್ಗೆ ಬಹಳ ಸಂತೋಷ. ಕಳೆದ 6-7 ತಿಂಗಳಿಂದ ನಾನಾ ಕಾರಣಗಳಿಂದ ಅವರ ಡೇಟ್ಸು ನಮಗೆ ಒಂಚೂರು ಮಿಸ್ ಆಗ್ತಾ ಇದೆ, ಬೇರೆ ಬೇರೆ ಕಾರಣಗಳಿದ್ದಾವೆ. ಈಗ ಅದು ಬಹುಶಃ ಈ ವಾರದಲ್ಲಿ ಅದರದ್ದೊಂದು ಪೂರ್ಣ ಚಿತ್ರ ಸಿಗೋದ್ರಲ್ಲಿದೆ. ಖಂಡಿತವಾಗಿ ಇನ್ನೊಂದು ವಾರ 10 ದಿವಸದಲ್ಲಿ ಅವರ ಭಾಗದ ಪೋರ್ಷನನ್ನು ನಾವು ಶೂಟ್ ಮಾಡಿದ್ರೆ ಸಿನಿಮಾದ ಎಲ್ಲ ಕೆಲಸಗಳು ಮುಗೀತದೆ, ಎಲ್ಲವೂ ಸಿದ್ಧವಾಗಿದೆ. ಅವ್ರ ಭಾಗದೊಂದನ್ನು ಸೇರಿಸಿ ನಾವು ಬಿಡುಗಡೆಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಭಾರತಿ ಟೀಚರ್ 7ನೇ ತರಗತಿ ಅಂದರೆ ಒಂದು 7ನೇ ಕ್ಲಾಸ್ ಹೆಣ್ಮಗು ಇಡೀ ಊರನ್ನ ಎಜುಕೇಷನ್ ಮಾಡುತ್ತೆ, ಕನ್ನಡ ಕಲಿಸೋದು. ಬರೀ ಎಜುಕೇಷನ್ ಅಂದರೆ ಮತ್ತು ನಾವು ಇಂಗ್ಲೀಷ್ ಹಿಂದಿಲ್ಲ. ಸೊ ಒಂದು ಕನ್ನಡ ಕಲಿಸೋ ಒಂದು ಸಬ್ಜೆಕ್ಟ್ ಏನಿದೆ ಅದೇ ಮೂವಿ ಸರ್, ನಮ್ಮ ಮೂವಿ. ಸೊ ಬಟ್ ಅದರಲ್ಲಿ ಒಂದು 10 ಸಾಂಗ್ಸ್ ಇದೆ, ತುಂಬ ಮ್ಯೂಸಿಕಲ್ ಆಗಿ. ಹಳೆ ಕಾಲದಲ್ಲಿ ನಾವು ಸ್ಕೂಲ್ ಮಕ್ಳಿಗೆ ಸಾಂಗ್ ಮಾಡ್ತಾಯಿದ್ವಿ, ಈಗಿನ ಥರ ಎಲ್ಲ. ಸೊ ಅದೇ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ. ಮಗು ದೊಡ್ಡದಾಗೋದು ಒಂದು ಸಾಂಗು, ಸ್ಕೂಲ್ ಫಂಕ್ಷನ್ಗಳಲ್ಲಿ ಆಡ್ತಾರಲ್ಲ, ಸೊ ಆ ಥರ ಒಂದು ಸಾಂಗು. ಈ ಥರ ಒಂದು 10 ಸಬ್ಜೆಕ್ಟ್ ಇದೆ. ಅದರಲ್ಲಿ ಮಧ್ಯದಲ್ಲಿ ಒಂದು ಕ್ಯಾರೆಕ್ಟರ್, ಅವ್ರದ್ದು ಏನು ಎಜುಕೇಷನ್ ಕಂಪ್ಲೀಟ್ ಮಾಡಬೇಕು, ಹುಡುಗರನ್ನ ಎಲ್ಲದನ್ನು ಹಳ್ಳಿಗರನ್ನ ಎಜುಕೇಷನ್ ಕಂಪ್ಲೀಟ್ ಮಾಡಬೇಕಾದ್ರೆ ಅಡೆತಡೆಗಳು ಬರ್ತವೆ. ಸೊ ಇವುಗಳನ್ನೆಲ್ಲ ಮೀರಿ ಅವರಿಗೆ ಹೆಂಗೆ ಟೀಚರ್ ಆಗ್ತಾಳೆ ಅನ್ನೋದೇ ಮೇನ್. ಆಮೇಲೆ ಇದರಲ್ಲಿ ಸಂತೋಷ್ ಲಾಡ್ ಸರ್ ಒಂದು DC ಪಾತ್ರ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಇಲ್ಲಿವರೆಗೂ ಬಂದಿಲ್ಲ, ಅವ್ರದ್ದು ಮಾತ್ರ ಬಾಕಿ ಇದೆ, ಮಿಕ್ಕಿದೆಲ್ಲ ಶೂಟ್ ಕಂಪ್ಲೀಟ್ ಆಗಿದೆ. ಸೊ ನವೆಂಬರಲ್ಲಿ ಆಲ್ಮೋಸ್ಟ್ ಪ್ಲ್ಯಾನ್ ಮಾಡಿದ್ದೀವಿ ರಿಲೀಸ್ ಮಾಡೋಣ ಅಂತ. ಸರ್ ನಾಳೆ ನಾಡ್ದು ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ರಾಘವೇಂದ್ರ ರೆಡ್ಡಿ ಅಂತ, ನಂದೊಂದು ಪೂಜಾ ಗ್ರೂಪ್ಸ್ ಅಂತ ಒಂದು 4-5 ಕಂಪ್ನಿ ಇದೆ. ಸೊ ಬೇಸಿಕಲಿ ಬಿಸ್ನೆಸ್ ಮ್ಯಾನ್. ಸೊ ಈ ಫೀಲ್ಡ್ ಏನಕ್ಕೆ ಅಂದರೆ ನಾನು ಅಣ್ಣವ್ರ ಅಭಿಮಾನಿ, ಸೊ ಆಮೇಲೆ ಪುನೀತ್ ಅಭಿಮಾನಿ. ಸೊ ಒಂದು ಕನ್ನಡ ಸಿನಿಮಾ ಮಾಡಲೇಬೇಕು ಅಂತ. ಇದೇ ಫಸ್ಟ್ ಸಿನಿಮಾ. ಬಟ್ ಇದಕ್ಕೆ ಮುಂಚೆ ಒಂದು ಆಲ್ಬಮ್ ಮಾಡಿದ್ದೀವಿ, ರಾಘವ್ ಸೂರಿ ಅಂತ ಒಂದು ಡೈರೆಕ್ಟ್ ಮಾಡಿದ್ದಾರೆ, ಮಗ ಆ್ಯಕ್ಟಿಂಗ್ ಮಾಡಿದ್ದಾನೆ. ಇದರಲ್ಲೂ ಒಂದು ಚಿಕ್ಕ ಪಾತ್ರ ಮಾಡಿದ್ದಾನೆ ಮಗ. ಇದು ಬರೀ ಮಕ್ಕಳಲ್ಲ ಸರ್, ಇದರಲ್ಲಿ ಒಂದು ಎಜುಕೇಷನ್ ಇದೆ. ಹಳ್ಳಿ ಊರು ಏನು ಅನ್ಎಜುಕೇಟೆಡ್ ಇರ್ತಾರೆ, ಈಗ ನೀವು ಗೌರ್ಮೆಂಟಲ್ಲಿ ಫ್ರೀ ಕೊಡ್ತಾರೆ. ಸೊ ಸುಮ್ಮನೆ ನಾವು ಹೆಬ್ಬೆಟ್ಟು ಫ್ರೀ ತೊಗೊಳೋದಲ್ಲ ಸರ್. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಅವ್ರು ಏನಾದರೂ ಒಂದು ಕನ್ನಡ ಕಲಿತ ಮೇಲೆ ಅವ್ರಿಗೆ ಫ್ರೀ ಕೊಡೋದು ಒಳ್ಳೆಯದು. ಸೊ ಅದನ್ನೇ ಒಂದು ಕಾನ್ಸೆಪ್ಟಾಗಿ ತೊಗೊಂಡ್ಬಿಟ್ಟು ಆ ಮಗು 7ನೇ ಕ್ಲಾಸ್ ಮಗು ಏನು ಎಲ್ಲರಿಗೂ ಪಾಠ ಹೇಳುತ್ತೆ, ಅವ್ರನ್ನೆಲ್ಲ ಎಜುಕೇಟೆಡ್ ಮಾಡುತ್ತೆ. ಸೊ ಅದೇ ಒಂದು ಮೂವಿಯನ್ನು ಮಾಡಿದ್ವಿ. ಸಬ್ಜೆಕ್ಟ್ ಚೇಂಜ್ ಮಾಡೋಣ ಅಂತಲೇ ಸರ್. ಈಗ ಬರೀ ಕಮರ್ಷಿಯಲ್ ಎಲ್ಲ 100 ಕೋಟಿ 1000 ಕೋಟಿ ಮೂವಿ ಮಾಡ್ತಾರೆ. ಸೊ ಬಟ್ ಅಲ್ಲಿ ಕೂಡ ಅದೇ ಸಬ್ಜೆಕ್ಟ್ ಅಲ್ವಾ. ಈಗ ನಮ್ಮ ಕಾಂತಾರ ಆದರೂ ಹಿಟ್ಟಾದರೂ ಕೂಡ ಅದೇ ನಿಮಗೆ ಇಂಟರ್ನ್ಯಾಷನಲ್ ಸಬ್ಜೆಕ್ಟ್ ಅಲ್ವಲ್ಲ. ಸೊ ಅದು ಕೂಡ ನಮ್ಮ ಭಾಷೆ, ನೆಲ, ದೇವರು, ಸೊ ಅವರು ತೆಗೆದಿದ್ದಾರೆ. ನಾವು ವಿದ್ಯೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಮಕ್ಕಳ ಮೂವಿ ಅಂದ್ಬಿಟ್ಟು 40-50 ಅಂದ್ಕೊಂಡಿದ್ದೀವಿ. ಈಗ 1 ಕೋಟಿ ದಾಟಿದೆ ಅದು.
ವೆಂಕಟಗೌಡ ಅಂತೇಳಿ ಪ್ರೊಡ್ಯೂಸರು ಮತ್ತು ಡಿಸ್ಟ್ರಿಬ್ಯೂಟ್ರು. ಸೋಷಿಯಲ್ ಕಂಟೆಂಟ್ ಇರುವಂಥ ಸಿನಿಮಾ. ಒಂದು 7ನೇ ಕ್ಲಾಸ್ ಓದಂಥ ಒಂದು ಮಗು ಇಡೀ ಒಂದು ಊರು, ಒಂದು ಗ್ರಾಮನ ಕನ್ನಡ ಕಲಿಸೋಂಥ ಒಂದು ಪ್ರಯತ್ನ ಮಾಡೋಂಥ ಒಂದು ಸಿನಿಮಾ ಇದು ನಾವು ಸೋಷಿಯಲ್ ಮೆಸೇಜ್ ಇಟ್ಕೊಂಡು ಮಾಡಿರೋಂಥ ಸಿನಿಮಾ. ಜೊತೆಗೆ ಕಮರ್ಷಿಯಲ್ ಎಲಿಮೆಂಟ್ ಆಗಿ ಒಂದು ಹೀರೋ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಎಲ್ಲರೂ ನೋಡಿ, ಇದೇ ನವಂಬರ್ ತಿಂಗಳಲ್ಲಿ ಬಿಡುಗಡೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು. ನಮ್ಮ ಸಿನಿಮಾದ ಸಾಂಗ್ಗಳು ಇವತ್ತು ರಿಲೀಸ್ ಆಗಿದೆ, ಕೇಳಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಭಾರತಿ ಟೀಚರ್ ಹಾಡುಗಳ ಲೋಕಾರ್ಪಣೆ ಆಗಿದೆ ಇವತ್ತು. ಭಾರತಿ ಟೀಚರ್ ಸಿನಿಮಾ ಕನ್ನಡ ಪರವಾದ ಧ್ವನಿ ಎತ್ತುವ ಮತ್ತು ಓದಿನ ಪರ ವಿದ್ಯಾವಂತರಾಗಬೇಕು ಪ್ರತಿಯೊಬ್ಬರು ಅನ್ನೋದನ್ನು ಹೇಳುವಂಥ ಸಂದೇಶ ಇರುವಂಥ ಸಿನಿಮಾ. ನಮ್ಮ ML ಪ್ರಸನ್ನ ಅವರು ಕತೆ, ಚಿತ್ರಕಥೆ, ಸಂಭಾಷಣೆ, ಹಾಡುಗಳು, ಸಂಗೀತ, ನಿರ್ದೇಶನ ಎಲ್ಲ ಮಾಡಿದ್ದಾರೆ. ಬೇಸಿಕಲಿ ಸಾಕಷ್ಟು ವರ್ಷಗಳಿಂದ ಸಿನಿಮಾದಲ್ಲೇ ಅವರು ಎಲ್ಲ ವಿಭಾಗಗಳಲ್ಲಿ ಇರೋದ್ರಿಂದ ಅವ್ರಿಗೆ ಆ ಒಂದು ಪರಿಣತಿ ಇದೆ. ಮತ್ತು ಈ ಹಾಡುಗಳನ್ನು ಮ್ಯೂಸಿಕ್ ಬಜಾರ್ ನಮ್ಮ ಸಂಸ್ಥೆಯಲ್ಲಿ ನಾವು ಇದನ್ನು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ. ಹಾಡುಗಳೆಲ್ಲ ಭಾಳ ಸೊಗಸಾಗಿದೆ, ಕೇಳಿ ಎಂಜಾಯ್ ಮಾಡಿ. ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸಲಭಿರುಚಿ ಚಿತ್ರವನ್ನು ಪ್ರೋತ್ಸಾಹಿಸಬೇಕು ಕನ್ನಡಿಗರು ಅಂತ ಕೇಳ್ಕೊತೀನಿ. ಸದಾ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಈ ಸಿನಿಮಾಗೂ ಕೂಡ ಹಾಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇವತ್ತು ಬಿಡುಗಡೆ ಆಗಿರ್ತಕ್ಕಂಥ ಭಾರತಿ ಟೀಚರ್ ರಿಯಲಿ ವಂಡರ್ಫುಲ್ ಪಿಕ್ಚರ್ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಯಾಕೆಂದರೆ 100ಕ್ಕೆ 100 ಈ ನಡುವೆ ಬಂದಿರತಕ್ಕಂಥ ಸಿನಿಮಾಗಳಲ್ಲಿ ವಿಭಿನ್ನವಾಗಿದೆ. ಮಕ್ಕಳಿಗೆ ವೆರಿ ನಿಯರ್, ಒಂಥರ ಅಟ್ಯಾಚ್ಮೆಂಟ್ ಹುಟ್ಟಿಸುತ್ತೆ. ನಾನು ಕೂಡ ನಮ್ಮ ಹಳ್ಳಿಯಲ್ಲಿ 10 ಜನಕ್ಕೆ ಪಾಠ ಮಾಡ್ಬೋದಲ್ಲ ಅನ್ನೋ ಒಂದು ದೃಕ್ಪಥವನ್ನು ಕಲ್ಪಿಸ್ಕೊಡುವಂತ, ಅದು ಕ್ರಿಯೇಟ್ ಮಾಡುವಂತ ಸಿನಿಮಾ ಆಗಿದೆ. ಅವ್ರವ್ರ ಅಕ್ಕದ ಮನೆ, ಪಕ್ಕದ ಮನೆ, ಮತ್ತೊಂದು ಕಡೆ ಇನ್ನೊಂದು ಕಡೆ ಹೋಗ್ಬಿಟ್ಟು ಸರ್ವಿಸ್ ಅಂತ ಹೇಳಿ ಈ ಪ್ರತಿಯೊಂದು ಮಗು ಇನ್ನೊಂದು ಮಗು ಕಲಿಸುವಂತ ಅವಕಾಶ ಬರಲಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಆಲ್ ಲ್ಯಾಂಗ್ವೇಜಸ್ನಲ್ಲಿ ಇದು ಬಿಡುಗಡೆ ಆಗಬೇಕು ಅಂತ ನಾನು ಮನಸ್ಪೂರ್ವಕವಾಗಿ ಅನ್ಕೊಳ್ತಾ ಇದ್ದೀನಿ. ಮಾರ್ಪು ತರ್ತಕ್ಕಂಥ ಸಿನಿಮಾ ಆಗಿದೆ. ಏನೋ ಒಂದು ಸಿನಿಮಾ ಅಲ್ಲ, ಏನೋ ಒಂದು ಡ್ಯಾನ್ಸ್ ಅಲ್ಲ, ಏನೋ ಒಂದು ಹಾಡಲ್ಲ. ಈ ಹಾಡಿಗೊಂದು ಅರ್ಥ ಇದೆ, ಈ ಸಿನಿಮಾಗೊಂದು ಅರ್ಥ ಇದೆ. ಈ ಅರ್ಥ ವ್ಯರ್ಥವಾಗದೆ ನಾವೆಲ್ಲರೂ ನೋಡಿ ಅದನ್ನು ಕಲಿಯೋಣ ಅಂತ ನಾನು ಅನ್ಕೊಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ಖುಷಿ ಕೊಡ್ತಕ್ಕಂಥ ಹಾಡು, ಬರೀ ಖುಷಿ ಅಲ್ಲ, ಅರ್ಥ ಇರ್ತಕ್ಕಂಥ ಹಾಡು. ಅದು ಕೇಳಿದಾಗ ಫೋಟೋಗ್ರಫಿ ಇರ್ಬೋದು, ಆ ಹುಡುಗಿ ಹೊಸ ಹುಡುಗಿ ಆದರೂ ಕೂಡ ಆ ಮಗು ಮಾಡಿರ್ತಕ್ಕಂಥ ಆ್ಯಕ್ಷನ್ ಎಷ್ಟು ಖುಷಿಯಾಗಿದೆ. ಆ ಅರ್ಥಗರ್ಭಿತವಾಗಿರ್ತಕ್ಕಂಥ ಹಾಡುಗಳು ಬರಬೇಕಾಗಿದೆ, ಬಂದು ಅಂತ ನನಗೆ ಭಾಳಷ್ಟು ಮನ ತುಂಬಿ ಸಂತೋಷವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಯಶಿಕಾ. ಭಾರತಿ ಟೀಚರ್ ಸಿನಿಮಾದಲ್ಲಿ ನಾನು ಭಾರತಿಯಾಗಿ ನಟಿಸ್ತಾ ಇದ್ದೀನಿ. ಆಡಿಯೋ ರಿಲೀಸ್ ಇದೆ. ಆಡಿಯೋಸ್ ಒಂದು ತುಂಬಾ ಚೆನ್ನಾಗಿದೆ. ಸಾಂಗ್ಸ್ನ ನೀವೆಲ್ಲರೂ ನೋಡಬೇಕು. ಹಾಗೆ ನವೆಂಬರ್ಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ನೀವೆಲ್ಲರೂ ಬಂದು ನೋಡಲೇಬೇಕು. ಒಂದೊಂದು ಸಾಂಗು ತುಂಬಾ ಚೆನ್ನಾಗಿದೆ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನೀವು ಕೂಡ ಯೂಟ್ಯೂಬಲ್ಲಿ ಸಾಂಗ್ಸ್ನ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನು ಆಗುತ್ತಾನೆ ಉದೋ ಶ್ರೀ ರೇಣುಕಾ ಯಲ್ಲಮ್ಮ ಸೀರಿಯಲಲ್ಲಿ 450 ಎಪಿಸೋಡ್ಸ್ ಮಾಡಿದ್ದೀನಿ. ಆ ಸೀರಿಯಲ್ ಆಗಿ ಫ್ಯೂ ಮಂತ್ಸ್ಗೇನೆ ಈ ಮೂವಿದು ಆಡಿಷನ್ ಇದೆ ಅಂತ ಗೊತ್ತಾಯಿತು. ಸೊ ಅಲ್ಲ ಬಂದು ಅಟೆಂಡ್ ಮಾಡಿದ್ದೆ. ಅದಾದಮೇಲೆ ಐ ವಾಸ್ ಪ್ರೇಯಿಂಗ್ ಟು ಗಾಡ್, ನನಗೆ ಈ ಸಿನಿಮಾ ಬೇಕಲೇಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊಂಡಿದ್ದಕ್ಕೆ ದೇವರು ಒಂದು ಆಪರ್ಚುನಿಟಿಯಾಗಿ, ಒಂದು ಅವಕಾಶ ಆಗಿ ನನಗೆ ಈ ಸಿನಿಮಾ ಕೊಡಿಸಿದ್ದೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ದೇವ್ರಿಗೆ. ಹಾಗೆ ಎಲ್ಲ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಈ ಭಾರತಿ ಏನು ಅಂದರೆ ಅವಳು ಒಂದು ದೊಡ್ಡ ಕನಸು ಇಟ್ಕೊಂಡಿರ್ತಾಳೆ, ನನ್ನ ಹಾಗೇನೆ ಎಲ್ಲ ಮಕ್ಕಳಿಗೂ ಕೂಡ ವಿದ್ಯೆ ಸಿಗಬೇಕು ಅಂತ. ದಟ್ಸ್ ಹರ್ ಗೋಲ್. ಹಾಗೆ ಅದು ಅವಳ ಮೇಷ್ಟ್ರ ಕನಸು ಕೂಡ ಆಗಿರುತ್ತೆ. ದಿಸ್ ಇಸ್ ದ ಸ್ಟೋರಿ. ಇನ್ನು ತುಂಬ ಸಿನಿಮಾ ಬಗ್ಗೆ ತಿಳ್ಕೋಬೇಕು ಅಂದರೆ ನವೆಂಬರ್ಗೆ ಸಿನಿಮಾ ರಿಲೀಸ್ ಆಗ್ತಿದೆ. ಹಾಗೆ ಆಡಿಯೋ ಕೂಡ ಲಾಂಚ್ ಆಗಿದೆ. ಪ್ಲೀಸ್ ಹೋಗಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಸೌಜನ್ಯ ಸುನಿಲ್ ಅಂತ. ನಂದು ಆ್ಯಕ್ಚುಲಿ ಇದು ಫಸ್ಟ್ ಮೂವಿ. ಕ್ಯಾಮ್ರಾ ಫೇಸ್ ಮಾಡಿದ್ದು ಕೂಡ ನಾನು ಇದರಲ್ಲೇ ಫಸ್ಟು. ಮತ್ತು ಇದರಲ್ಲಿ ರೋಲ್ ಕೊಟ್ಟಿರೋದು ಕೂಡ ತುಂಬ ನನಗೆ ಇಂಪಾರ್ಟೆಂಟಾಗಿ, ಏನಂತಾರೆ, ಮನಸ್ಸಿಗೆ ಹತ್ರವಾಗುವಂಥ ರೋಲ್ ಕೊಟ್ಟಿದ್ದಾರೆ. ಅಂದರೆ ಭಾರತಿ ಟೀಚರ್ ಅಂತ ಏನು ಹೇಳ್ತಾರೆ, ಅದರ ತಾಯಿ ಪಾತ್ರ ನಾನು ಮಾಡಿದ್ದೀನಿ, ಜಯಕ್ಕ ಅಂತ. ನಾನು ಅದರಲ್ಲಿ ತುಂಬ ಏನಂದರೆ ಈ ಸಮಾಜದಲ್ಲಿ ಹೆಣ್ಮಗು ಹೇಗೆಲ್ಲ ಕಷ್ಟಪಡ್ತಾರೆ, ಗಂಡ ಇಲ್ಲದೆ ಇರುವಾಗ ಹೇಗೆಲ್ಲ ಮಕ್ಕಳನ್ನು ಓದಿಸೋಕ್ಕೆ ಕಷ್ಟಪಡ್ತಾರೆ, ಅದ್ರ ಜೊತೆಗೆ ಅವರ ನೋವು, ಸಂಕಟ ಎಲ್ಲ ಕೂಡ ಈ ಸಿನಿಮಾದಲ್ಲಿ ನೀವು ನೋಡಬಹುದು. ನನಗೆ ತುಂಬ ಆಸೆ ಇತ್ತು ಒಂದು ಸಿನಿಮಾದಲ್ಲಿ ಅಭಿನಯಿಸಬೇಕು ಅಂತ. ಯಾಕಂದರೆ ನನ್ನ ಒಂದು ಫ್ಯಾಮಿಲಿ ಏನಿದೆ ಸಿನಿಮಾ ರಂಗದಿಂದ ಬಂದಿದ್ದಂಥದ್ದು. ಅಂದರೆ ನಮ್ಮ ಮಾವನವರು ತುಂಬ ಫಸ್ಟ್ ಅವ್ರ ಪರಿಚಯ ಮಾಡಬೇಕು. ಯಾಕಂದರೆ ಬಿ ಕೃಷ್ಣ ಅಂತ ಅವರು
ಅವರು 40-50 ವರ್ಷದಿಂದ ಸಿನಿಮಾ ರಂಗಕ್ಕೆ ದುಡಿದಂಥವರು, ಈಗಿಲ್ಲ, ಅವರು ಕಾಲವಾಗಿದ್ದಾರೆ. ಅವರ ಮಗ ಸುನಿಲ್ ಅಂತ, ಅವರು ಈಗಲೂ ಸಕ್ರಿಯರಾಗಿದ್ದಾರೆ ಸಿನಿಮಾ ರಂಗದಲ್ಲಿ. ಅವರು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಈ ಎಲ್ಲ ನೋಡಿದಾಗ ನನಗೂ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ತುಂಬ ಆಸೆ ಇತ್ತು. ಪ್ರಸನ್ನ ಸರ್ ನಮಗೆ ಫ್ಯಾಮಿಲಿ ಫ್ರೆಂಡ್ ಆಗಿದ್ದರಿಂದ ಅವ್ರ ಜೊತೆ ನಾನು ಹೇಳ್ಕೊಳ್ತಾ ಇದ್ದೆ, ಸರ್ ನನಗೇನಾದರೂ ಒಂದು ರೋಲ್ ಕೊಡಿ ಅಂತ. ಅವರು ನನಗೆ ನಿಜವಾಗ್ಲೂ ತುಂಬ ದೊಡ್ಡ ರೋಲ್ ಕೊಟ್ಟು, ನನಗೆ ಒಳ್ಳೆ ಅವಕಾಶ ಕೊಟ್ಟು, ನಾನು ಏನಂತ ಕನಸು ಕಂಡಿದ್ದೆ ಅದಕ್ಕಿಂತ 100 ಪಟ್ಟು ಒಳ್ಳೆ ಅಭಿನಯನ ನನಗೆ ತರಿಸಿದ್ದಾರೆ. ಎಷ್ಟು ಮಾಡಿದ್ದೀನಿ ಅಂತ ನೀವೆಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಬೇಕು. ಹಾಗೆ ಈ ಸಿನಿಮಾ ಏನಿದೆ ಇದು ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ಸಿನಿಮಾ. ಈ ಸಿನಿಮಾಗಳು ಕೂಡ ಮಧ್ಯದಲ್ಲಿ ಬಂದರೆ ಒಂದು ಚೆನ್ನಾಗಿರುತ್ತೆ. ಒಂದು ಕಮರ್ಷಿಯಲ್ ಅನ್ನೋದಕ್ಕಿಂತ ಸಾಮಾಜಿಕವಾಗಿ ಒಂದು ಸಂದೇಶ ನೀಡುವಂತಹ ಚಿತ್ರ ಅಂತಲೇ ಹೇಳ್ಬಹುದು. ಇದರಲ್ಲಿ ಯಶಿಕಾ ಆಗಿರ್ಬೋದು, ದಿವ್ಯಾಂಚನ್ ಆಗಿರ್ಬೋದು, ಕಮಲ್ ಹಾಸನ್ ಸರ್, ಎಲ್ಲರೂ, ಚಂದ್ರು ಸರ್ ಮೇನ್ ಆಗಿ, ಅವರು ಕೂಡ ನನ್ನ ಜೊತೆಗೆ ನನಗೆ ಏನಾದರೂ ಆ್ಯಕ್ಟಿಂಗಲ್ಲಿ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಅನ್ನಿಸ್ದಾಗ ಎಲ್ಲರೂ ನನಗೆ ಸಾಥ್ ನೀಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪ್ರಸನ್ನ ಸರ್ಗೆ ಮೇನಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು 2 ಪಾತ್ರಗಳನ್ನ ಅಭಿನಯಿಸಿದ್ದೀನಿ. ಒಂದು ಚಿಕ್ಕ ಹುಡುಗಿ ಇದ್ದಾಗ, ಇವಾಗ ನಂಜಕ್ಕ ಅವ್ರ ಜೊತೆ, ಪಾತ್ರ ಅವರ ಹೆಸರು ನಂಜಕ್ಕ ಅಂತ, ಜಯಕ್ಕ ಅಂತ ಭಾರತಿಯವರ ಅಮ್ಮ. ಅವರ ಚಿಕ್ಕ ವಯಸ್ಸಲ್ಲಿ ಅಂದರೆ ಅವರ ಗಂಡ ತೀರೋದಾಗ ಅವ್ರ ಜೊತೆ ಒಂದು ಒಡನಾಟ ಹೆಂಗಿರುತ್ತೆ ಅದೊಂದು ಪಾತ್ರ. ಹಾಗೆ ನಾನು ದೊಡ್ಡವಳಾದ್ಮೇಲೆ ನಂಗೆ ಮದುವೆ ಆಗಿ ನನ್ನ ಗರ್ಭಿಣಿಯ ಆ ರೀತಿ ಒಂದು ಪಾತ್ರಗಳು, ಅಂದರೆ ಅವ್ರಿಗೆ ಆಪ್ತಳಾಗಿ ಅವ್ರ ಜೊತೆ ಇದ್ಕೊಂಡು ಹಾಗೆ ಆ ರೀತಿ ಒಂದು 2 ಪಾತ್ರಗಳನ್ನ ಅಭಿನಯಿಸ್ತಾ ಇದ್ದೀನಿ. ನನಗೆ ತುಂಬ ಖುಷಿ ಆಗ್ತಾ ಇದೆ. ನಂಗೆ ಹಳ್ಳಿ ಪಾತ್ರ ಅಂದರೆ ತುಂಬ ಚಿಕ್ಕ ವಯಸ್ಸಿಂದನೂ ಇಷ್ಟ. ಹಳ್ಳಿ ಅಂದರೆ ಚಿಕ್ಕ ವಯಸ್ಸಿಂದನೂ ಇಷ್ಟ. ನಾನೊಂದು ಕಲಾವಿದ ಆದಮೇಲೆ ನಂಗೆ ಹಳ್ಳಿ ಪಾತ್ರ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಈ ಒಂದು ಸಿನಿಮಾದಿಂದ ಅದು ಈಡೇರ್ತಂತ ಹೇಳ್ಬೋದು. ಕಾಮಿಡಿ ಕ್ಲೈಡಿಂದ ಬಂದು ಕಾಮಿಡಿ ಕ್ಲೈಡಲ್ಲಿ ಅಂದರೆ ಅಭಿನಯ ಮಾಡಬೇಕಂತ ತುಂಬ ಆಸೆ ಇತ್ತು. ಹಳ್ಳಿ ಪಾತ್ರ ಆದರೆ ಕಾಮಿಡಿ ಅಲ್ವಾ, ಅದು ಕಾಮಿಡಿ ಥರನೇ ಹೋಗ್ತಾ ಇತ್ತು. ಆದರೆ ಇಲ್ಲಿ ನಮ್ಗೆ ಒಂದು ನೈಜವಾಗಿ ಒಂದು ಸೀರಿಯಸ್ ಪಾತ್ರವನ್ನು ನಾನು ಅಭಿನಯಿಸಿದ್ನಲ್ಲ, ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ನನ್ನ ಕಾಮಿಡಿ ರೀತಿ ಎಲ್ಲರೂ ನೋಡಿದ್ದೀರಿ. ಈ ಒಂದು ಸಿನಿಮಾದಲ್ಲಿ ನಾನು ಒಂದು ಸೀರಿಯಸ್ ಪಾತ್ರವನ್ನು ಎಲ್ಲರೂ ನೋಡಿ, ನಿಮ್ಮ ಪ್ರೋತ್ಸಾಹ ನಮ್ಮ ತಂಡದ ಮೇಲೆ ತುಂಬ ಮುಖ್ಯ. ಎಲ್ಲರೂ ಹೀಗೆ ಪ್ರೋತ್ಸಾಹ ಮಾಡ್ತಾರೆ ಅಂತ ಕೇಳ್ಕೊತೀನಿ. ತುಂಬ ಧನ್ಯವಾದಗಳು. ಒಟ್ಟು 10 ಪದ್ಯಗಳಿದೆ, ಎಲ್ಲ ನೋಡಿದ್ದೀವಿ. ಒಂದಕ್ಕಿಂತ ಒಂದು ತುಂಬ ಅದ್ಭುತವಾಗಿದೆ. ನೀವು ಎಲ್ಲರೂ ನೋಡಿ, ನಿಮ್ಗೆ ತುಂಬ ಇಷ್ಟ ಆಗೇ ಆಗುತ್ತೆ. ಎಲ್ಲ ಪದ್ಯಗಳು ಸುಮ್ಮನೆ ಇಲ್ಲ, ಒಂದು ತುಂಬ ವಿಭಿನ್ನವಾದ ಅರ್ಥ ಇದೆ. ನಮ್ಮ ಸಿನಿಮಾದಲ್ಲೂ ಅಷ್ಟೇ ತುಂಬ ಒಂದು ವಿಭಿನ್ನವಾದ ಅರ್ಥ ಇರುವಂಥ ಸಿನಿಮಾವನ್ನು ನಮ್ಮ ಪ್ರಸನ್ನ ಸರ್ ಮಾಡಿದ್ದಾರೆ. ಹಾಗೆ ತುಂಬ ಖುಷಿ ಆಗ್ತದೆ. ನಾನೊಂದು ಸಿನಿಮಾ ತಂಡದಲ್ಲಿ ಕೆಲಸ ಮಾಡ್ತಾ ಇರೋದು. ನನ್ನ ಹೆಸರು ರೋಹಿತ್ ರಾಘವೇಂದ್ರನ್ ಅಂತ. ನನ್ನ ಪಾತ್ರದ ಹೆಸರು ರಾಜಶೇಖರ್ ಅಂತ. ಈ ಮೂವಿಯಲ್ಲಿ ಮಾಡಿರೋದು ನೆಗೆಟಿವ್ ಶೇಡು ಅಲ್ಲ, ಪಾಸಿಟಿವ್ ಶೇಡು ಅಲ್ಲ, ಸೊ ಆ ಥರ ಇರುತ್ತೆ ನಮ್ಮ ಕ್ಯಾರೆಕ್ಟರ್. ಹಾಗೆ ಇವತ್ತು ನಮ್ಮ ಆಡಿಯೋ ರಿಲೀಸ್ ಆಗಿದೆ. 9 ಸಾಂಗ್ಗಳಿವೆ ನಮ್ಮ ಮೂವಿಯಲ್ಲಿ. ಸೊ ನೀವು ಒಂದೊಂದು ಸಾಂಗ್ ಕೇಳ್ತಾ ಟ್ಯಾನ್ಸಲ್ಲಿ ಇಟ್ಬಿಡ್ತೀರಾ, ಅಷ್ಟು ಮ್ಯೂಸಿಕಲ್ ಆಗಿದೆ. ಆಮೇಲೆ ಎಲ್ರಿಗೂ ಅಡ್ವಾನ್ಸ್ ಆಗಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಅಷ್ಟು ನೆಗೆಟಿವ್ ಇರಲ್ಲ, ಪಾಸಿಟಿವ್ ಇರಲ್ಲ. ನಮ್ಮ ಶೇಡು ಸೋಷಿಯಲ್ ಆಕ್ಟಿವಿಸ್ಟ್ ಥರ ಇರುತ್ತೆ. ನಾನು MB ಹಳ್ಳಿಕಟ್ಟೆ ಅಂತ DOP ಮಾತಾಡ್ತಾ ಇದ್ದೀನಿ. ಭಾರತಿ ಟೀಚರ್ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ, ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ಹೊಸಬ್ರನ್ನ ಬೆಳೆಸಿ. ಇದು ಅವಾರ್ಡ್ ಕಂಟೆಂಟ್ ಇರೋದ್ರಿಂದ ಅವಾರ್ಡ್ ಕಮರ್ಷಿಯಲ್ ಎಲಿಮೆಂಟ್ಸ್ ಎರಡು ಮಿಕ್ಸ್ ಮಾಡಿ 2 ಥರ ವರ್ಕ್ ಆಗಬೇಕು ಅನ್ನೋರ ಥರ ನಾನು ಥಿಂಕ್ ಮಾಡಿ ತೆಗೆದಿರುವಂಥ ಒಂದು ಸಿನಿಮಾ. ಸ್ಪೆಷಲಿ ಇದು ಜಾಸ್ತಿ ನ್ಯಾಚುರಲ್ ಲೈಟಲ್ಲಿ ಜಾಸ್ತಿ ಶೂಟ್ ಆಗಿದೆ. ಅಂದರೆ ತುಂಬ ಎಕ್ಸ್ಟೀರಿಯರಲ್ಲಿ ಜಾಸ್ತಿ ಲೈಟ್ ಹಾಕ್ಕೊಂಡು ಆ ಥರದ್ದೇನು ಶೂಟು ಇಲ್ಲ. ಇಂಟೀರಿಯರ್ ನಮಗೆ ಬೇಸಿಕಲಿ ನಾವು ಸೋರ್ಸ್ ಆಫ್ ಫೀಲ್ ಇಟ್ಕೊಂಡು ಅದು ಇದರಲ್ಲಿ ನಾವು ವರ್ಕ್ ಮಾಡಿದ್ದೀನಿ. ಲೊಕೇಶನ್ ಬಂದು ಪಾಂಡುಪುರದ ಹತ್ರ ಒಂದು ವಿಲೇಜು. ಆ ವಿಲೇಜಲ್ಲೇ ನಾವು ಫುಲ್ಲು ಒಂದು ಊರು, ಅದು ಊರಲ್ಲೇ ಒಂದು ಅಲ್ಲೆಲ್ಲ ಮನೆಗಳು, ಅದು ಸುತ್ತಮುತ್ತ ಇರುವಂಥ ಲೊಕೇಶನ್ನಲ್ಲಿ ಇಡೀ ಸಿನಿಮಾ ಅಲ್ಲೇ ನಡೆಯುತ್ತೆ. ಈಗ ಮತ್ತೆ ಸಂತೋಷ್ ಲಾಡ್ ಸರ್ ಡೇಟ್ ಕೊಟ್ಟರೆ ಧಾರವಾಡ ಶೂಟ್ ಮಾಡ್ತೀವಿ. ಅದು ಧಾರವಾಡದಲ್ಲಿ ಒಂದು 3 ಡೇಸ್ ಇರುತ್ತೆ. 3 ಡೇಸು ಹಾಗೇನು ಇನ್ನೊಂದು 4 ಡೇಸ್ ಇದೆ. ಹಾಗೇನು ನಾವು ಪಾಂಡುಪುರ ಹೋಗ್ತೀವಿ. ಅಲ್ಲೇ ಸುತ್ತಮುತ್ತ ನೇಚರಲ್ಲಿ ಒಳ್ಳೆ ಇರೋ ನೇಚರ್ನ ಚೆನ್ನಾಗಿ ಕ್ಯಾಪ್ಚರ್ ಮಾಡಿ ತೋರಿಸ್ಬೇಕು ಅಂತ ಒಂದು ಆಸೆ. ನಮ್ಮೆಲ್ಲರ ಆತ್ಮೀಯರಾದಂಥ ನಿರ್ಮಾಪಕರಾದ ರಾಘವೇಂದ್ರ ರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ಕನ್ನಡ ನಾಡು ನುಡಿಗಾಗಿ ಒಳ್ಳೆಯ ಮನೋಜ್ಞವಾದ ಚಿತ್ರವನ್ನು ಅವರು ತಯಾರು ಮಾಡ್ತಾ ಇದ್ದಾರೆ. ನಾನು ಟೀಸರ್ನು ನೋಡಿದೆ. ಇವತ್ತು ಹಾಡುಗಳ ಬಿಡುಗಡೆನೂ ಸಹ ನಾನು ನೋಡಿದೆ. ಹಾಡು ಬಿಡುಗಡೆ ಮಾಡಿ ನಾನು ನೋಡಿದೆ. ಈ ಚಿತ್ರದ ಒಂದು ದಿಕ್ಸೂಚಿ, ಸಮಾಜದ ಒಂದು ಬದಲಾವಣೆಗೆ ಒಂದು ದಿಕ್ಸೂಚಿ ಇದೆ. ಇದು ಜೊತೆಗೆ ಇಲ್ಲಿ ಪರಿಸರ ಪ್ರೇಮ ಇದೆ, ಸಮಾಜದ ಮೌಢ್ಯತೆಗಳು ಮತ್ತು ಸಾಮಾಜಿಕವಾಗಿ, ಧಾರ್ಮಿಕ, ಆರ್ಥಿಕ, ಶೈಕ್ಷಣಿಕವಾಗಿ ಹೇಗೆ ಬದಲಾವಣೆಯನ್ನು ಮಾಡ್ಬೋದು ಅನ್ನೋ ಒಂದು ಸಂದೇಶ ಈ ಚಿತ್ರದಲ್ಲಿದೆ. ಇದು ಒಂದು ವಿಶೇಷ ಚಿತ್ರವಾಗಿ ಹೊರಹೊಮ್ಮುತ್ತದೆ ಮತ್ತು ಇದು ಯಶಸ್ಸನ್ನು ಕಾಣ್ತದೆ. ಇದು ಕಡಿಮೆ ಬಡ್ಜೆಟೇ ಇರ್ಬೋದು, ಬಟ್ ದೊಡ್ಡ ಸೌಂಡನ್ನು ಮಾಡ್ತಕ್ಕಂಥದ್ದು ತುಂಬ ಮಾಡ್ತದೆ ಈ ಸಿನಿಮಾಕ್ಕೆ ನಮ್ಮೆಲ್ಲರ ಆತ್ಮೀಯ ಶುಭ ಹಾರೈಕೆಗಳು. ಈ ಸಿನಿಮಾವನ್ನು ನಮ್ಮ ಕನ್ನಡಿಗರು ನೋಡಬೇಕು,
ಅದರ ಒಂದು ನೋಡಿ ಅದನ್ನು ಬೆಳೆಸ್ತಕ್ಕಂಥದ್ದು ಮಾಡಲಿ ಅಂತ ಹೇಳ್ತಾ ನಮಸ್ಕಾರ. ಅಂತಹ ಸಂಸ್ಥೆಗಳನ್ನು ಕಟ್ಟಿದಂತಹ ಮೇಡಮ್ ಅವರು ವಿ ವಿಜಯಲಕ್ಷ್ಮಿ ಅವರು. ಚೇತನ ವಿದ್ಯಾಸಂಸ್ಥೆ ಸಮೂಹದ ಸೆಕ್ರೆಟರಿ ಅವರು, ಮತ್ತೆ ಮಹಿಳಾ ರೈತ ಸಂಘ ಏನಿದೆಯಲ್ಲ ಅದರ ಸೆಕ್ರೆಟರಿಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅವರು ಈ ಸಮಾರಂಭಕ್ಕೆ ಮಕ್ಕಳ ಎದುರಿಗೆ ಅರ್ಥಪೂರ್ಣವಾಗಿ ಮಕ್ಕಳಿಗೆ ಸಂಬಂಧಪಟ್ಟಂತ ಈ ಹಾಡನ್ನು ಬಿಡುಗಡೆ ಮಾಡಬೇಕು, ಈ ಸಿನಿಮಾದ ಆಶಯವನ್ನು ನೆರವೇರಿಸಬೇಕು ಅಂತ ಕೇಳ್ಕೊಂಡಿದ್ದು, ಈಗ ಅವರ ಮೂಲಕ ಅವರ ಒಂದೆರಡು ಮಾತುಗಳ ಮೂಲಕ ಈ ಸಿನಿಮಾದ ಈ ಹಾಡನ್ನ ಅವರು ನಿಮಗೆ ಲೋಕಾರ್ಪಣೆ ಮಾಡ್ತಾರೆ. ನಾನು ತಡವಾಗಿ ಬಂದಿದ್ದಕ್ಕಿಂತ ಫಸ್ಟ್ ತಮ್ಮಲ್ಲಿ ಕ್ಷಮೆ ಕೇಳ್ಕೊಡ್ತೀನಿ. ದಾವಣಗೆರೆಯಲ್ಲಿ ತುಂಬ ಮಳೆ ಇದೆ. ಆ ಮಳೆಯಲ್ಲಿ ಹೊರಟು ಬರೋದು ಸ್ವಲ್ಪ ಲೇಟ್ ಆಯಿತು. ನೆಕ್ಸ್ಟು ಹಬ್ಬದ ಮರುದಿನ ಸಾಕಷ್ಟು ತುಂಬ ವೆಹಿಕಲ್ಸನ್ನು ತಪ್ಪಿಸ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಗಿತ್ತು. ತಾವೆಲ್ಲರೂ ಅಲ್ಲಿ ನಮ್ಮಲ್ಲಿ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾನೆ. ಜನರಲಿ ಈ ಸ್ಕೂಲ್ ಮಕ್ಕಳು, ಸ್ಕೂಲು, ಟೀಚರ್ಸು ಇದೇ ನಮ್ಮ ಒಂದು ಏನಂದರೆ ಪ್ರಪಂಚ. ಜನರಲಿ ಹೇಳ್ತಾ ಇರ್ತೀವಿ, ಯಾವುದೋ ಹಾಡುಗಳಲ್ಲಿ ಬರ್ತಾ ಇರ್ತವೆ. ಈರೋಳು ಪುಟ್ನಂಜಿ ಯಾವುದೋ ಒಂದು ಹಾಡನ್ನ ತುಂಬ ಇಷ್ಟ, ಇದೇ ಕನ್ಕನ್ ಪ್ರಪಂಚ, ರೈಟ್? ಅದು ಕನ್ಕನ್ ಪ್ರಪಂಚ ಅವ್ರದ್ದಿರ್ಬೋದು, ಬಟ್ ನಮ್ಮ ಸ್ಕೂಲು, ಶಾಲೆ, ವಿದ್ಯಾರ್ಥಿಗಳು, ಟೀಚರ್ಸು ನನ್ನ ಪ್ರಪಂಚ. ನನ್ನ ಪ್ರಪಂಚ ಅಂದರೆ ಯಾವುದು ಪ್ರಪಂಚ ಇಲ್ಲದಾಗ ಸೃಷ್ಟಿ ಮಾಡ್ಕೊಳ್ಳೋವಂಥ ಸಂದರ್ಭ ನನಗೆ ಒದಗಿ ಬಂತು. ನಾನು ಓನ್ಲಿ 9ನೇ ಕ್ಲಾಸ್ ತನಕ ಅಷ್ಟೇ ತೆಲುಗು ಮೀಡಿಯಮ್ನಲ್ಲಿ ಓದ್ಕೊಂಡು ಬಂದಾಗ ನನಗಾಗಿರ್ತಕ್ಕಂಥ ತೊಂದರೆಗಳು ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ಒಂದು ಮಗುನ ಸ್ಕೂಲಲ್ಲಿ ಸೇರಿಸ್ಲಿಕ್ಕೆ ಹೋದಾಗ ಕೇಳ್ತಾಯಿದ್ರು. ಆವಾಗ ಲಾಂಗ್ ಬ್ಯಾಕ್ ಅಂದರೆ 1990ನಲ್ಲಿ 87 ಆ ಟೈಮ್ನಲ್ಲಿ, 86, 87 ಆ ಟೈಮ್ನಲ್ಲಿ ಜಾಸ್ತಿ ಕ್ರಿಶ್ಚಿಯನ್ ಡಾಮಿನೇಟೆಡ್ ಸ್ಕೂಲ್ಸ್ ಇರೋವು. ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಸ್ ಅಂದರೆ ಜಾಸ್ತಿ ಆ ಥರ ಸ್ಕೂಲ್ಸ್ ಇರೋವು. ಅಲ್ಲಿ ನನ್ನ ಮಗಳು ಸೇರಿಸ್ಬೇಕು ಅಂತ ಹೋದಾಗ ಸಿಸ್ಟರ್ ಬೆನಿಗ್ನಾ ಅವರು ನನಗೆ ಒಂಥರ ಗುರುನೂ ಹೌದು. ನನಗೆ ಅವತ್ತು ಅವ್ರು ಅವಮಾನ ಮಾಡಲಿಲ್ಲ ಅಂದರೆ ಇಷ್ಟೊಂದು ಸ್ಕೂಲ್ಸ್ ನನ್ನ ಕೈಯಿಂದ ಹುಟ್ಟಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅವ್ರು ಹೇಳ್ತಾ ಇದ್ರು, ಅಲ್ಲಮ್ಮ ನನಗೆ ಯಾವ ಭಾಷೆ ಬರುತ್ತೆ ಅಂತ ಕೇಳ್ತಾ ಇದ್ರು. ನನಗೆ ತೆಲುಗು ಬರುತ್ತೆ, ಹಾಗಾಗಿ ತೆಲುಗು ಮೀಡಿಯಮ್ ಸ್ಕೂಲಲ್ಲಿ ಓದಿಸ್ಬೋದಲ್ವಾ, ನೀವು ಯಾಕೆ ಇಲ್ಲಿ ಬಂದಿದ್ರಿ ಅಂತ ಕೇಳ್ತಾ ಇದ್ರು. ಕನ್ನಡ ಬರುತ್ತಾ ಅಂತ ಕೇಳಿದರು. ಈಗ ಕಲಿತಾ ಇದ್ದೇನೆ. ಜಸ್ಟ್ ನಾನು ಆಂಧ್ರ ಪ್ರದೇಶದಿಂದ ಮದುವೆಯಾಗಿ 9ನೇ ಕ್ಲಾಸ್ನಲ್ಲಿ ಮದುವೆ ಮಾಡಿದರು. 14ನೇ ವರ್ಷದಲ್ಲಿ ನಾನು ಮದುವೆ ಮಾಡಿಕೊಂಡು ಕರ್ನಾಟಕಕ್ಕೆ ಬಂದೆ. 9ನೇ ಕ್ಲಾಸ್ ಎಕ್ಸಾಮ್ ನಾನು ಆಫ್ಟರ್ ಮ್ಯಾರೇಜ್, ಮದುವೆ ಆದ ನಂತರ 9ನೇ ಕ್ಲಾಸ್ ಎಕ್ಸಾಮ್ ಬರೆದು ದಾವಣಗೆರೆಗೆ ಬಂದಿದ್ದೆ ಸೊಸೆಯಾಗಿ. ನನಗೇನು ಗೊತ್ತಿಲ್ಲ ಮೇಡಮ್ ಯಾವುದು ಲ್ಯಾಂಗ್ವೇಜ್. ತುಂಬ ಬೈದರು. 7-8 ಸರಿ ಹೋಗಿದ್ದಕ್ಕೆ ನಾನ್ ಸೆನ್ಸ್ ಲೇಡಿ ಹೊರಗೆ ಹಾಕಿ ಅಂತ ಹೇಳಿದರು. ಹೊರಗೆ ಹಾಕಿ ಅಂತ ಹೇಳಿ ನನ್ನ ಅಪ್ಲಿಕೇಶನ್ಸ್ ಎಲ್ಲ ಬಿಸಾಕಿದ್ರು. ಫಸ್ಟ್ ಫ್ಲೋರಿಂದ ಕೆಳಗೆ ಬಿದ್ದಾಗ ಗಾಳಿಯಲ್ಲಿ ನಾನು ಓಡಿ ಅವನ್ನೆಲ್ಲ ಅಪ್ಲಿಕೇಶನ್ಸು ಮತ್ತು ಅವ್ರದ್ದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ಸು ಎಲ್ಲ ಆರಿಸ್ಕೊಳ್ತಾ ಇದ್ದೆ. ಆರಿಸ್ಕೊಂಡು ಒಂದು ಸೆಕೆಂಡ್ ನಿಂತು ಸ್ಕೂಲ್ ನೋಡಿದೆ. ತುಂಬ ದೊಡ್ಡ ಸ್ಕೂಲು. ಬಟ್ ಅಂದ್ಕೊಂಡಿದ್ದೆ ಸಿಸ್ಟ್ರ್ ಯಾರು, ಓಕೆ ಸಿಸ್ಟ್ರು ಇಲ್ಲಿ ಅಪಾಯಿಂಟೆಡ್ ಲೇಡಿ, ಅವರು ಓನರ್ ಅಲ್ಲ, ಬಟ್ ಒಂದು ಅಪಾಯಿಂಟೆಡ್ ಲೇಡಿಗೆ ಇಷ್ಟೊಂದು ಘನತೆ ಗೌರವ ನಮಗೆ ಇಟ್ಕೊಂಡು ನಮಗೆ ಅವಮಾನ ಮಾಡಿದರೆ ನಾವು ಯಾಕೆ ಓನರ್ ಆಗಬಾರ್ದು, ನಾವು ಯಾಕೆ ಸ್ಕೂಲ್ ಕಟ್ಟಬಾರ್ದು? ಹಳ್ಳಿ ಜನರಿಗೆ ಎಷ್ಟೊಂದು ಜನಕ್ಕೆ ಈ ಥರ ಅವಮಾನಗಳು ಆಗ್ತವೆ, ಅವ್ರ ಮಕ್ಕಳನ್ನ ಓದಿಸ್ಕೊಳ್ಳೋದು ಬೇಡವೆ ಅನ್ನೋದು ಒಂದು ಕ್ವಶನ್ ಕಾಡ್ತಾ ಇತ್ತು. ಅಲ್ಲಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡೆ. ನನ್ನ ಮಗಳನ್ನ ಏನೋ ಯಾವುದೋ ಒಂದು ಇನ್ಫ್ಲೂಯೆನ್ಸಿಂದ ಅದೇ ಸ್ಕೂಲಿಗೆ ಸೇರಿಸಿದ್ದೀವಿ, ಬಟ್ ನಾನು ಕಾಣಿಸ್ಕೊಳ್ಳಿಲ್ಲ ಅವ್ರಿಗೆ. ಅಕ್ಟೋಬರ್ ನವಂಬರ್ನಲ್ಲಿ ಮೇಡಮ್ ಹತ್ರ ಹೋಗಿದ್ದೆ. ಹೇಳ್ತಾ ಇದ್ರು, ನಿಮ್ಮನ್ನೆಲ್ಲ ನೋಡಿದ್ದೀನಿ ಅಲ್ವಾ ಅಂತ. ಎಸ್ ಮೇಡಮ್, ನಾನೇ ನೀವು ನೋಡಿದ್ದೀರಿ. ಯಾವಾಗ ನೋಡಿದ್ದೀನಿ ಇಂಥ ಸಂದರ್ಭ? ಮತ್ತು ನಿಮ್ಮ ಮಗಳು ಇಲ್ಲಿ ಸೇರಿಸಿದ್ರಿ ಇದೇ ಸ್ಕೂಲು, ಹೇಗೆ ಇನ್ಫ್ಲೂಯೆನ್ಸ್ ಓಕೆ. ಈಗ ಬಂದಿದ್ದೇನು ಕಾರಣ? ನೀವು ನನಗೆ ಬೈದ್ರಲ್ಲ, ನಾನು 10th ಸ್ಟ್ಯಾಂಡರ್ಡ್ ಓದಬೇಕಾಗಿದೆ. 10th ಸ್ಟ್ಯಾಂಡರ್ಡ್ಗೆ ಹೇಗೆ ಓದಬೇಕು ಗೊತ್ತಿಲ್ಲ, ಹೇಗೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಕೊಡಬೇಕು ಗೊತ್ತಿಲ್ಲ, ಹೇಳ್ಕೊಡ್ತೀರಾ? ಡೆಫಿನೆಟ್ಲಿ ಮನೆಗೆ ಓಡಿ 21 ರೂಪಾಯಿ ತೊಗೊಂಡು ಬಾ, ನಾನು ನಿನಗೆ 10th ಕಟ್ಟಿಸ್ತೇನೆ. 10th ಎಕ್ಸ್ಟರ್ನಲ್, PUC ಎಕ್ಸ್ಟರ್ನಲ್, BA ಎಕ್ಸ್ಟರ್ನಲ್, ಮೈಸೂರು ಯೂನಿವರ್ಸಿಟಿ, ಕರ್ನಾಟಕ ಯೂನಿವರ್ಸಿಟಿ MA ಎಕ್ಸ್ಟರ್ನಲ್. ಇವೆಲ್ಲ ಮಾಡಬೇಕಾದ್ರೆ ಏನಿತ್ತು ಅಂದರೆ ಮನಸ್ಸು ಸ್ಕೂಲು ತೆರೆಯೋದೇ ಒಂದು ಕಾರಣ. ಆ ಸ್ಕೂಲ್ ತೆರೆಯೋದೇ ಒಂದು ಕಾರಣ ಆಗಿರೋದ್ರಿಂದ ನಾನು MAನಲ್ಲೇ ನಾನು ಸ್ಕೂಲ್ ತೆಗೆದಿದ್ದೆ. ಬಟ್ ಎಲ್ಲಿ ಓಪನ್ ಮಾಡಬೇಕು ಗೊತ್ತಿಲ್ಲ. 1 ರೂಪಾಯಿ ಇಲ್ಲ, 1 ರೂಪಾಯಿ ಅಲ್ಲ, 1 NP ಇಲ್ಲ. ಯಾಕೆಂದರೆ ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ರು, ಹಸ್ಬೆಂಡ್ ಹತ್ರ ದುಡ್ಡಿಲ್ಲ ಅಂತಲೇ ಇದೆ, ಬಟ್ ಜನರಲ್ಲಿ ಇರ್ತಕ್ಕಂಥ ಒಂದು ಆತಂಕ ಇರುತ್ತೆ. ಎಲ್ಲಿ ಸೋಲ್ತಾರೋ, ಇಂಥವ್ರು ಹೆಂಡತಿ ಸ್ಕೂಲ್ ಮಾಡಿ ಮುಚ್ಚಿದ್ರು ಅಂತ ಎಲ್ಲಿ ಹೇಳ್ತಾರೋ ಅಂತೇಳಿ ಜನಕ್ಕೆ ಹಂಚಿ ಅವ್ರು ನನಗೆ ಹೆಲ್ಪ್ ಮಾಡಿರಲಿಲ್ಲ. ಅಮ್ಮ ಮಾಡ್ಬೋದಾಗಿತ್ತು.
ಅಮ್ಮನ ಕೂಡ ಇದೇ ಇತ್ತು ಆತಂಕ. ಇಂಥವ್ರ ಮಗಳು ಹೋಗ್ಬಿಟ್ಟು ಒಂದು ಸ್ಕೂಲ್ ಮಾಡಿದ್ದಾಳೆ, 6 ತಿಂಗಳು ನಡೆಸಲಿಲ್ಲ, ಮುಚ್ಚಿದಾಳೆ ಅಂತಂದರೆ ನಮಗಿದು ಅವಮಾನ ಅಂತೇಳಿ ಅಮ್ಮ ಕೂಡ ಹೆಲ್ಪ್ ಮಾಡಲಿಲ್ಲ. ನಾನೇನು ಮಾಡಬೇಕು ನನಗೆ ಗೊತ್ತಾಗಲಿಲ್ಲ. ಬಟ್ ವಿತೌಟ್ 1 NP ಒಂದು ಕ್ಯಾಟಲ್ ಶೆಡ್ನಲ್ಲಿ, ಕ್ಯಾಟಲ್ ಶೆಡ್ 140 ರೂಪಾಯಿ ಬಾಡಿಗೆ ತೊಗೊಂಡು ಕ್ಯಾಟಲ್ ಶೆಡ್ನಲ್ಲಿ ಸ್ಕೂಲ್ ಓಪನ್ ಮಾಡಿ ಇವತ್ತು ನಿಯರ್ಲಿ ಒಂದು 24 ಏರಿಯಾಸ್ನಲ್ಲಿ ಕಾಲೇಜಸ್ ಆ್ಯಂಡ್ ಸ್ಕೂಲ್ಸ್ ಮಾಡಲಿಕ್ಕೆ ಒಂಥರ ಅವಕಾಶ ನನಗೆ ಸೊಸೈಟಿ ಕೊಡ್ತು. 500 ಜನಕ್ಕೂ ಮೇಲೆ ಉಪಾಧ್ಯಾಯರಿಂದ ನಮ್ಮ ಜೊತೆಯಲ್ಲಿ, ನಮ್ಮ ಕುಟುಂಬದಲ್ಲಿ ವ್ಯಾಪ್ತ ಹೋಗಿದ್ದಾರೆ. ನಾವು ಚೇತನ ಕುಟುಂಬ ಅಂತ ಕರಿತೀವಿ ಅವ್ರನ್ನೆಲ್ಲರನ್ನೂ ಕೂಡ. ಸುಮಾರು ಜನ ಅದರ್ ವರ್ಕರ್ಸ್ ಎಲ್ಲ ಇದ್ದಾರೆ. ಇಷ್ಟೆಲ್ಲ ಇಟ್ಕೊಂಡು ಮಾಡೋದು ನನಗೆ ತುಂಬಾ ಸಂತೋಷ ಆಗಿದೆ. ಅದು ನನ್ನ ಕತೆ ಇವ್ರಿಗೆ ಹೇಗೆ ಗೊತ್ತಾಯಿತು ಅಂತ ನನಗೂ ಗೊತ್ತಿಲ್ಲ. ಬಟ್ ನನಗಿಂತ ಎರಡು ಕ್ಲಾಸ್ ಹಿಂದೆ ಹಾಕಿದ್ದಾರೆ. ನಾನು 9ರ ತನಕ ಓದಿದ್ದೀನಿ, ಇವ್ರು ಮಾತ್ರ ಬರೀ 7ಕ್ಕೆ ಹಾಕ್ಬಿಟ್ಟಿದ್ದಾರೆ. ನನಗೆ ಭಾಳ ಸಂತೋಷ ಆಯಿತು ಭಾರತಿ ಟೀಚರ್ ಬಗ್ಗೆ ಕೇಳಿ. ಇಂಥದ್ದೊಂದು ಬರಬೇಕು, ಇದು ರಿಯಾಲಿಟಿನೂ ಇದೆ. ಅವಮಾನ ಆಗ್ತವೆ. ಪ್ರಪಂಚದಲ್ಲಿ ಯಾರಿಗೂ ಆಗಲ್ಲ ಅವಮಾನ, ಎಲ್ಲರಿಗೂ ಆಗುತ್ತೆ. ಬಟ್ ಅದನ್ನು ಸಹಿಸ್ಕೊಂಡು ಅನ್ನೋದಕ್ಕಿಂತ ದಾಟ್ಕೊಂಡು ಅಂತ ಹೇಳ್ತೀನಿ ನಾನು. ಸಹಿಸ್ಕೊಳ್ಳೋದ್ರ ಅರ್ಥ ಇಲ್ಲ, ಸಹಿಸ್ಕೊಳ್ಳೋದ್ರೆ ಪೇಯ್ನ್ ಆಗುತ್ತೆ, ದಾಟ್ಕೊಳ್ಳೋದ್ರ ಪೇಯ್ನ್ ಆಗಲ್ಲ. ದಾಟಿ ಹೋಗೋಣ, ಅವಮಾನ ಬಂದರೆ ದಾಟಿ ಹೋಗೋಣ, ಇನ್ನೊಂದು ಬಂದು ದಾಟಿ ಹೋಗೋಣ. ಮಳೆ ಬಂತ ಛತ್ರ ಹಿಡ್ಕೊಳ್ಳೋಣ, ಮಳೆ ಬಂತು ಅಂತೇಳಿ ಕೆಲಸ ಮಾಡೋದೇನು ಬಿಡೋದಿಲ್ಲೇ, ಮಳೆ ಮಾಡ್ತೀವಲ್ವಾ, ಅದೇ ರೀತಿ ಎಲ್ಲರೂ ಮುಂದೆ ಬರೋಣ. ಈಗಿದೆ ನೋಡ್ರಿ, ಈ ನಾನು ಹೇಳಬಾರ್ದು ನನಗೂ ಗೊತ್ತಿಲ್ಲ. ಈಗ ಒಳ್ಳೊಳ್ಳೆ ದೊಡ್ಡ ಸಿನಿಮಾಗಳು 500 ಕೋಟಿ 1000 ಕೋಟಿ ಅಂತಂತ ನಿರ್ಮಾಪಕರೆಲ್ಲ ಬಂದು ಮಾಡ್ತಾ ಇರೋವಂಥ ಸಂದರ್ಭದಲ್ಲಿ ಒಂದು ಕೊಡೆ ಇಟ್ಕೊಂಡು ಭಾರತಿ ಟೀಚರ್ ಅಂತ ಒಂದು ಚಿಕ್ಕ ಸ್ಟೋರಿ ತಗೊಂಡು ದೊಡ್ಡದಾಗಿ ಕನಸ್ಕಂಡು ಮಾಡ್ತಾ ಇದ್ದಾರಲ್ಲ, ಇದು ಒಂದು ದೊಡ್ಡ ಒಂದು ಹಾದಿಯಲ್ಲಿ ಮುಂದೆ ಬರಲಿ ಅಂತ ನಾನು ಹಾರೈಸ್ತೀನಿ. ಹಾಗೆ ದೊಡ್ಡ ಫಿಲಿಮ್ಸ್ ಇನ್ ದ ಸೆನ್ಸ್ KGF ಇರ್ಬೋದು, ಕಾಂತಾರ ಇರ್ಬೋದು, ಇನ್ನೊಂದು ದೊಡ್ಡ ಫಿಲಿಮ್ಸ್ ಇರ್ಬೋದು, ಬಾಹುಬಲಿ ಇರ್ಬೋದು, RRR ಇರ್ಬೋದು, ಈ ಥರ ತುಂಬ ದೊಡ್ಡ ಫಿಲಿಮ್ಸ್ ಬಂದಿದೆ. ಆ ಫಿಲಿಮ್ಸ್ ಮಧ್ಯ ಒಂದು ಟೀಚರ್ ತಗೊಂಡು ಇರ್ತಾರಲ್ಲ, ಇದು ಭಾಳಷ್ಟು ಸಂಚಲನ ಆಗಲಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹೇಳ್ತಾ ತಪ್ಪು ಮಾತಾಡಿದ್ರೆ ನನಗೆ ಗೊತ್ತಿಲ್ಲ, ಕ್ಷಮಿಸ್ಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್. ಸಾಕಬೇಕಾದ್ರೆ ಇರ್ತಕ್ಕಂಥ ತೊಂದರೆಗಳು ಇರ್ತವೆ, ಇದ್ರೂ ಕೂಡ ಆ ಥರ ಅವರು ಹಿರಿಯರಿಂದ ಸೆನ್ಸ್ ಮನೇಲಿ ಇರ್ತಕ್ಕಂಥ ಅಜ್ಜ ಆ ರೀತಿ ವಯಸ್ಸಿನವ್ರು ಕುತ್ಕೊಂಡು ಎಲ್ಲರಿಗೂ ಪಾಠ ಮಾಡಿ ಆ ಒಂದು ಒಲುವಿಗೆ ತೋರಿಸಿರೋದು ನೋಡಿದರೆ ಖುಷಿ ಅನಿಸುತ್ತೆ. ಅವರು ಫ್ರೀಯಾಗಿ ಪಾಠ ಮಾಡಿ ಮೇಯ್ನಾಗಿ ಚಾಕ್ಲೇಟು ಕೊಟ್ಟು ಕಳಿಸ್ತಾರಲ್ವಾ, ಆ ಟೀಚರ್ ಹುಟ್ಕೊಂಡು ಬರಲಿ ಮತ್ತೆ ಅಂತ ನನಗೆ ಅನಿಸ್ತಾ ಇದೆ. ಮಗು ಹಾಡಂತೂ ಫಸ್ಟ್ನೇದು, ಅದು ದಿನ ನಾನು ಅನುಭವಿಸೋತಕ್ಕಂಥದ್ದು. ಇವತ್ತು ನಾನು ಸ್ಕೂಲ್ ಬಿಟ್ಟಲ್ಲಿ ಬಂದೆ ಅಂತ ಅನ್ನಿಸ್ಲಿಲ್ಲ. ಆ ವಾತಾವರಣ, ಆ ಮಗು, ಆ ಕುಣಿಕೆ, ಆ ಒಂದು ಲವಲವಿಕೆ ಅದನ್ನು ನೋಡಿದಾಗ ಇನ್ನೂ ಇಲ್ಲೇ ಸ್ಕೂಲ್ ಇದೆ ಅಂತ ಅನಿಸಿತ್ತು. ಭಾಳ ಖುಷಿ ಅನಿಸಿತ್ತು. ನಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಲಿ ಈ ಒಂದು ಸಿನಿಮಾ ಅಂತ ನಾನು ಭಾವಿಸ್ತಾ, ಪರವಾಗಿಲ್ಲ ನಾನು ಅಮ್ಮ ಇದ್ದೀನಿ ನಿಮ್ಮೆಲ್ಲರಿಗೂ. ಆಲ್ಮೋಸ್ಟ್ ನನಗಿಂತ ತುಂಬ ಚಿಕ್ಕವರಿದ್ದೀರಿ ಇಲ್ಲಿ, ನೋ ಪ್ರಾಬ್ಲಮ್. ಈಗ ಅಮ್ಮ, ಅಜ್ಜ, ಅಜ್ಜಿ ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ನೀವು ಗಲಾಟೆ ಮಾಡಿದರೂ ಕೂಡ ನಾವು ಖುಷಿ ಪಡ್ತೀವಿ. ಅಯ್ಯೋ ಎಷ್ಟು ಚಂದ ಗಲಾಟೆ ಮಾಡ್ತಾನೆ ಅಂತ. ಹಾಗೆ ನೀವು ಗಲಾಟೆ ಮಾಡಿದ್ರೆ ನಾನು ಖುಷಿ ಪಡ್ತಾ ಇದ್ದೀನಿ. ಓಕೆ, ರಿಯಲಿ ಬಂಗಾರಿ, ಇಂಥದ್ದೊಂದು ಭಾರತಿ ಟೀಚರ್ ಅನ್ನೋದು ಆ ಒಂದು ಸಿನಿಮಾ ಕೇಳಿ ರೋಮಾಂಚನ ಆಯಿತು ನನಗೆ. ಸಣ್ಣದಾಗಿ ನಾಗೇಂದ್ರ ಪ್ರಸಾದ್ ಅವರು ನನಗೆ ಕಳಿಸ್ಕೊಟ್ಟಾಗ ನನಗೆ ಭಾಳ ಖುಷಿ ಅನ್ನಿಸ್ತು. ನಾಗೇಂದ್ರ ಪ್ರಸಾದ್ ಅವರು ನನ್ನ ಮಗನ ಹಾದಿಯಲ್ಲಿ, ಅಂದರೆ ಮಗನ ಸ್ಥಾನದಲ್ಲಿದ್ದು ಅವರು ನನಗೆ ಯಾವಾಗಲೇ ಏನೇ ಬೇಕಂದ್ರೂ ಕೂಡ ಸ್ಕೂಲಲ್ಲಿ ಬಾಚಿನ ಒಂದು ಏನಾದರೂ ಮಾತಾಡು ಅಂತ ಅಂದರೆ ಕರೆದ್ರೂ ಕೂಡ ಯಾವತ್ತೂ ಇಲ್ಲ ಅಂತಿಲ್ಲ. ನನ್ನ ಜೊತೆಲಿ ಆ ಥರ ಆತ್ಮೀಯತೆ ಅವರು ಒಡನೆ ನಾನಿದ್ದೀನಿ, ಅವ್ರ ಒಡನಾಟದಲ್ಲಿದ್ದೀನಿ. ಅವ್ರ ಫ್ಯಾಮಿಲಿಯಲ್ಲಿ ಒಂದು ಕುಟುಂಬ ಆಗಿ ನಾವು ಹೊಂದ್ಕೊಂಡಿದ್ದೀವಿ. ಬಟ್ ಹೊಸದಾಗಿ ಡೈರೆಕ್ಟರ್ಸು, ನಿರ್ಮಾಪಕರು, ಮತ್ತೊಬ್ಬರು ಅದರ ಕಲಾವಿದರು ಇವ್ರನ್ನೆಲ್ಲ ಇವತ್ತು ನೋಡೋ ಅಂಥ ಸಂದರ್ಭ ನನಗೆ ಒದಗಿಸಿದ್ದು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಮತ್ತೊಮ್ಮೆ ಭಾರತಿ ಟೀಚರ್ ಅನ್ನೋ ಸಿನಿಮಾನ 7th ಕ್ಲಾಸ್ ಅನ್ನೋದು ಹೇಳೋಕೆ ನನಗೇನು ಇಷ್ಟ ಆಗಲಿಲ್ಲ. ನೀವು ಯಾಕೆ ಇಟ್ಟಿದ್ರು ಗೊತ್ತಿಲ್ಲ, ಇರ್ಬೋದು. ಬಟ್ ನಾವು 7th ಕ್ಲಾಸು 9th ಕ್ಲಾಸು ಅಂತಂದ್ರೆ ಏನಪ್ಪ, ನಾವು PhD ಮಾಡ್ದಂಗೆ ಲೆಕ್ಕ. ಯಾಕೆ ಅಂದರೆ ಅಷ್ಟೆಲ್ಲ ತೊಂದರೆಗಳು, ಅನುಭವಗಳು ನಮ್ಮ ಜೊತೆಗಿದ್ದಾವೆ.
ಹಾಗಾಗಿ ಅನುಭವವನ್ನೇ ನಮ್ಮದು ಪಾಠಶಾಲೆ ಅಂತ ಅಂದ್ಕೊಂಡು ನಾವು ಮುಂದೆ ಹೊರದವರು. ಅದಕ್ಕೆ ತುಂಬ ಖುಷಿ ಆಯಿತು ನೀವು ಇಂಥ ಒಂದು ನಿರ್ಣಯ ತಗೊಂಡು ಇಂಥ ಸಿನಿಮಾ ಮಾಡಿದ್ದಕ್ಕೆ. ಯಾವ ರೀತಿ ನಿಮಗೆ ಅಭಿನಂದನೆಗಳು ಸಲ್ಲಿಸಬೇಕು ಗೊತ್ತಿಲ್ಲ, ದಾವಣಗೆರೆಗೆ ತಾವು ಬನ್ನಿ, ತಮಗೊಂದ್ಸರಿ ನಾನು ಅಭಿನಂದನೆ ಸಲ್ಲಿಸಬೇಕಾಗಿದೆ ಅಂತ ಕೇಳ್ಕೊಳ್ತಾ, ನಿಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ, ಎಲ್ಲ ಮಕ್ಕಳಿಗೆ ತಾವು ಎಲ್ಲ ದಾವಣಗೆರೆಗೆ ಬನ್ನಿ, ಆ ಒಂದು ಶಾಲೆಯನ್ನು ಕೂಡ ತಾವು ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ಪ್ರಸನ್ನ, ಭಾಳ ಆತ್ಮೀಯ ಸ್ನೇಹಿತರು. ಅವರು ಭಾರತಿ ಟೀಚರ್ ಬಗ್ಗೆ ಹೇಳಿದಾಗ, ಸಿನಿಮಾ ಬಗ್ಗೆ ಎಲ್ಲ ಮಾತಾಡಿದಾಗ ದಿನ ನನಗೆ ಹಾಡುಗಳನ್ನು ಕೇಳುತ್ತಿದ್ದೆ. ಈ ಸಿನಿಮಾದ ಆಡಿಯೋ ರಿಲೀಸ್ ಹಂತಕ್ಕೆ ಬಂದಾಗ ಎಲ್ಲಾದ್ರೂ ಆಡಿಟೋರಿಯಂಗಳಲ್ಲಿ ರಿಲೀಸ್ ಮಾಡೋದು ಸಹಜ, ಆದರೆ ಅದನ್ನ ಯಾಕೆ ಒಂದು ಶಾಲೆಯಲ್ಲೇ ಮಾಡಬಾರ್ದು ಅಂತ ಹೇಳಿದೆ. ಇಮಿಡಿಯೇಟ್ ಆಗಿ ಅದಕ್ಕೆಲ್ಲ ತಯಾರಿ ಆಯಿತು. ಕರ್ನಾಟಕದ ಅತ್ಯಂತ ಮಹಿಮೆಯುಳ್ಳ ಅಂತ ಹೇಳಬೇಕು ಈ ಜಾಗವನ್ನ ಎಚ್ ನರಸಿಂಹಯ್ಯನವರು ಕನ್ನಡದ ಅಸ್ಮಿತೆಯ ಒಂದು ಭಾಗ ಅಂತ ಅವರ ಹೆಸರನ್ನ ಈ ಆಡಿಟೋರಿಯಂ ಅಲ್ಲಿ ಭಾರತಿ ಟೀಚರ್ ರಿಲೀಸ್ ಆಗ್ತಾ ಇರೋದು ನಿಜಕ್ಕೂ ಅರ್ಥಪೂರ್ಣವಾದದ್ದು. ಅದರ ಜೊತೆಗೆ ಇದನ್ನು ರಿಲೀಸ್ ಮಾಡಬೇಕಾದ್ರೆ ನಮ್ಗೆ ಗೊತ್ತಿದೆ, ಅನೇಕ ತಾರೆಯರು, ಸಿನಿಮಾ ತಾರೆಯರು ಯಾರೋ ಬಂದು ರಿಲೀಸ್ ಮಾಡೋದು ಬೇರೆ. ಆದರೆ ಇದಕ್ಕೆ ಒಂದು ಅರ್ಥ ಇರಬೇಕು ಅಂತಂದರೆ ನನಗೆ ತಕ್ಷಣ ನೆನಪಾಗಿದ್ದು ನಮ್ಮ ಅಮ್ಮ ಅವರು, ವಿಜಯಲಕ್ಷ್ಮಿ ಅಮ್ಮ ಅವರು ನನಗೆ ಮಾತೃ ಸಮಾನರು. ನನಗೆ ಇನ್ನೊಂದು ಮನೆ ಇದೆ ಬೆಂಗಳೂರಲ್ಲದೆ ದಾವಣಗೆರೆಯಲ್ಲಿ, ಅದು ಅಮ್ಮನ ಮನೆ. ಅಷ್ಟು ಬಾಂಧವ್ಯ. ಅವರ ಬದುಕಿನ ಕಥೆ ಗೊತ್ತಿತ್ತು, ಅವರ ಬದುಕಿನ ಕಥೆ ನನಗೆ ಗೊತ್ತಿತ್ತು. ಅವರು ಹೇಗೆ ಒಂದು ಸಾಧಕಿಯಾಗಿ ಶಾಲೆಗಳನ್ನು ಕಟ್ಟಿದವರು, ಉದ್ಯಮದಲ್ಲೂ ಕೂಡ ಅಷ್ಟೇ ಅವರು ಅನೇಕ ಉದ್ಯಮಗಳನ್ನು ಮಾಡ್ತಾರೆ. ರೈತ ಮಹಿಳೆ ಕೂಡ ಅವ್ರದೇ ಆದಂತ, ಇಂಥ ಹಣ್ಣಿಲ್ಲ ಅನ್ನೋಂಗಿಲ್ಲ, ಎಲ್ಲ ಹಣ್ಣುಗಳು ಇರುವಂತ ತೋಟ, ಬಹಳ ದೊಡ್ಡ ತೋಟ ನೋಡ್ಕೋತಾರೆ. ಅವರೇ ಖುದ್ದಾಗಿ ಓಡಾಡಿ, ತೋಟ ಎಲ್ಲ ಓಡಾಡಿ ಕೆಲಸ ಮಾಡ್ತಾರೆ. ಗದ್ದೆ ಇದೆ, ಹೊಲ ಇದೆ, ಮೀನುಗಾರಿಕೆ ಕೂಡ ಇದೆ. ಹೀಗೆ ಹೇಳ್ತಾ ಹೋದ್ರೆ ಇಂಥದ್ದಿಲ್ಲ ಅನ್ನಂಗಿಲ್ಲ. ಆಡು ಮುಟ್ಟದ ಸೊಪ್ಪಿಲ್ಲ, ಅವರು ಮಾಡದೇ ಇರೋ ಉದ್ಯಮ ಇಲ್ಲ. ಬಹುತೇಕ ಎಲ್ಲ ಉದ್ಯಮಗಳನ್ನು ಯಶಸ್ವಿಯಾಗಿದೆ, ಎಲ್ಲ ಉದ್ಯಮಗಳಲ್ಲೂ ಯಶಸ್ವಿ ಆದಂಥವ್ರು ಮತ್ತು ಬಹಳ ದಿಟ್ಟವಾಗಿ ಹೆಜ್ಜೆ ಇಟ್ಟು ಇಲ್ಲಿ ತನಕ ಬಂದವರು. ಅವ್ರು ಈಗಲೂ ಮೊನ್ನೆ ಅಮೆರಿಕಾದಲ್ಲಿದ್ರು. ಮೊನ್ನೆ 20 ದಿವಸ ಆಯ್ತು ಅವ್ರು ಬಂದು. ಏನ್ ಮಾಡಿದ್ರಮ್ಮ ಅಮೆರಿಕಾದಲ್ಲಿ, ಬೋರ್ ಆಗ್ಲಿಲ್ವಾ ಒಬ್ರಿಗೆ? ಅವರ ಮಗಳ ಮನೆಗೆ ಹೋಗಿದ್ರು. ಇಲ್ಲ ಬಾಬು, ನಾನು ಸಂಗೀತ ಕಲ್ತ್ಕೊಂಡೆ ಅಂದ್ರು. ಸುಮ್ಮನೆ ಇರಲ್ಲ ಅವರು ಅಂತ. ಹಾಗೆ ಅಂಥವರು ಮತ್ತು ಈ ಕಥೆಗೆ ಅರ್ಥಪೂರ್ಣವಾಗಿರುತ್ತೆ ಅಂಥವರು ಬಂದು ಇದನ್ನು ಬಿಡುಗಡೆ ಮಾಡಿದ್ರೆ ಅಂತ ಹೇಳಿ ಅವರನ್ನು ಆಹ್ವಾನಿಸಿದೆ. ಬೆಳಗ್ಗೆ ದಾವಣಗೆರೆಯಿಂದ ಬಿಟ್ಟು ಈ ಜಂಗುಳಿಯಲ್ಲಿ ಇಲ್ಲಿವರೆಗೂ ಬಂದಿದ್ದಾರೆ. ವಿಶೇಷವಾದ ಧನ್ಯವಾದಗಳು ಅಮ್ಮ ಅವರಿಗೆ. ಭಾರತಿ ಟೀಚರ್ ಬಾಮ್ಮ ಇಲ್ಲಿ ಬಾ, ನೀನೇ ಇಲ್ಲದೆ ಇಡೀ ಕಾರ್ಯಕ್ರಮ ಆಗ್ತಾ ಇದೆ, ಬಾ ವೇದಿಕೆ ಬಾ. ಹಾಗೆ ಈ ಸಿನಿಮಾದಲ್ಲಿ ವಿಶೇಷ ಪಾತ್ರದಲ್ಲಿ ಸಂತೋಷ್ ಲಾಡ್ ಸರ್ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಅವರ ಎಲ್ಲ ಒತ್ತಡಗಳ ಮಧ್ಯೆ ಅವರು ಆದಷ್ಟು ಶೀಘ್ರದಲ್ಲಿ ಬಂದು 2 ದಿವಸ ಶೂಟಿಂಗ್ಗೆ ಸಿನಿಮಾ ಮುಗಿಯುತ್ತೆ. ಇನ್ನು ಇದೆಲ್ಲದರ ಆಚೆ ಇವತ್ತು ನನ್ನ ಮಿತ್ರ ಶ್ರೀನಿವಾಸ್ ಅವರು ಕೂಡ, ವೇರಿಕಪುತ್ರ ಶ್ರೀನಿವಾಸ್ ಅವರು ಕೂಡ ನಮ್ಮೆಲ್ಲ ಬಳಗದಲ್ಲಿ ಒಬ್ಬರು, ಅವರು ಬಂದು ಇದನ್ನು ಬಿಡುಗಡೆ ಮಾಡಿದ್ದಾರೆ. ಈ ಸಿನಿಮಾದ ಇನ್ನೊಂದು ವಿಶೇಷ ಅಂದರೆ ರಾಘವೇಂದ್ರ ಅವರು ನಿರ್ಮಾಪಕರು ಮತ್ತು ವೆಂಕಟೇಗೌಡರು. ರಾಘವೇಂದ್ರ ಅವರ ಸಿನಿಮಾ ಪ್ರೀತಿ ಈ ಸಿನಿಮಾದಲ್ಲಿ ನಿಮಗೆ ಕಾಣುತ್ತೆ. ಅವರ ಸಿನಿಮಾ ಪ್ರೀತಿ, ಅವರ ಮನೆಗೆ ಹೋಗಿದ್ದೀನಿ. ಅವ್ರ ಮನೆಯಲ್ಲಿ ಸಿನಿಮಾ ನೋಡೋಕ್ಕೆ ಅಂತಲೇ ಒಂದು ದೊಡ್ಡ ಥಿಯೇಟರ್ ಕಟ್ಕೊಂಡಿದ್ದಾರೆ ಅವರು. ಅಂಥ ಸಿನಿಮಾ ಪ್ರಿಯರು. ಹಾಗೆ ವೆಂಕಟಗೌಡರು ಸಿನಿಮಾ ಡಿಸ್ಟ್ರಿಬ್ಯೂಟ್ರು, ಈ ಸಿನಿಮಾಗೆ ಕ್ರಿಯೇಟಿವ್ ಹೆಡ್ ಆಗಿ ಕೂಡ ಕೆಲಸ ಮಾಡ್ತಿದ್ದಾರೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ವಿಶೇಷವಾಗಿ ಇದನ್ನು ಮ್ಯೂಸಿಕ್ ಬಜಾರ್ ಆಡಿಯೋ ಸಂಸ್ಥೆ ಮೂಲಕ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇದು ನನ್ನದೇ ಸಂಸ್ಥೆ, ಮ್ಯೂಸಿಕ್ ಬಜಾರ್ ಆಡಿಯೋ ಕಂಪನಿ. ಇಲ್ಲಿ ತನಕ ಒಂದು ಟ್ರಯಲ್ ಒಂದಷ್ಟು ಸಿನಿಮಾಗಳು ಕೆಲಸಗಳು ಆಗಿದೆ. ಇನ್ನು ಮುಂದೆ ಸಿನಿಮಾ ಆಡಿಯೋಗಳು, ಬೇರೆ ಆಲ್ಬಮ್ ಸಾಂಗ್ಸ್ ಇದೆಲ್ಲ ಮ್ಯೂಸಿಕ್ ಬಜಾರ್ ಅಲ್ಲಿ ಸಿಗುತ್ತೆ. ನಾನು ವ್ಯಾಪಾರಸ್ಥ ಅಲ್ಲ, ಕಲಾವಿದ. ಹಾಗಾಗಿ ಕಲಾವಿದನ ಒಂದು ಕಂಪನಿ ಹೇಗಿರುತ್ತೆ ಅಂದ್ರೆ ಬಹಳ ಪ್ರೀತಿ ಹೆಚ್ಚಿರುತ್ತೆ, ಕಲೆಗೆ ಹೆಚ್ಚು ಪ್ರೋತ್ಸಾಹ ಇರುತ್ತೆ. ನಿಮ್ಮೆಲ್ಲರ ಪ್ರೋತ್ಸಾಹ ಮ್ಯೂಸಿಕ್ ಬಜಾರ್ ಮೇಲೂ ಕೂಡ ಇರ್ಲಿ ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ. ಬಂದಿರುವ ಎಲ್ಲ ಅತಿಥಿ ಗಣ್ಯರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಶುಭವಾಗಲಿ. ಆಲ್ ದಿ ಬೆಸ್ಟ್. ಇವಳು ಬೆಳೆದೇ ಬಿಟ್ಲು ಸಿನಿಮಾ ಮುಗಿಯೋದ್ರೊಳಗೆ. ಒಳ್ಳೇದಾಗಲಿ. ಗುಡ್ ಲಕ್. ಗುಡ್ ಲಕ್.
ನನಸಾಗ್ತಿದೆ. ಅವರಲ್ಲಿರೋ ತುಡಿತ ಇದೆಯಲ್ಲ, ಅದು ಏನೋ ಅದು ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕು ಅನ್ನೋಂಥದ್ದು. ಮತ್ತು ತನ್ನ ಇಡೀ ಕರ್ನಾಟಕದಲ್ಲಿ ಯಾರಾದರೂ ಕತೆಗಳು ಮಾರಾಟಕ್ಕಿವೆ ಅಂತ ಹೇಳಿದ್ದು ಯಾರಾದರೂ ಇದ್ದರೆ ಅವರೊಬ್ಬರೇ. ಒಂದು ದಿವಸಕ್ಕೆ 4 ಕತೆ ಬರೀಬಾರ್ದು, ಅದು ಭಾಳ ಸ್ವರಸ್ಯವಾಗಿ. ಅಂತಹ ಕತೆ ಮಾಸ್ಟ್ರು ಕತೆಗಳನ್ನು ಭಾಳ ಚೆನ್ನಾಗಿ ಹೇಳಿರ್ತಾರೆ ಅಂತ ನಂಬಿಕೆ ಅಂತ ಇದೆ ನನಗೆ. ಅಂದರೆ ಮಕ್ಕಳಿಗೆ ಇದು ತಲುಪ್ತಾವ ಅಂತ ಗೊತ್ತಿಲ್ಲ ನನಗೆ, ಯಾಕಂದ್ರೆ ಮಕ್ಕಳು ಸಿನಿಮಾ ನೋಡೋದೇ ಬಿಟ್ಟಿದ್ದಾರೆ. ಅವ್ರು ನೋಡಿ ಅಲ್ಲೆಲ್ಲ ಸ್ನೇಹಿತರ ಮಗ ಮೊದಲನೇ ಸಾರಿ ಲೀಡ್ ರೋಲಲ್ಲಿ ಬರ್ತಾ ಇದ್ದಾನೆ, ಅವನಿಗೂ ಕೂಡ ಆಲ್ ದಿ ಬೆಸ್ಟು. ಅಂದರೆ ಇಡೀ ನನ್ನ ಕುಟುಂಬವೇ ಸಿನಿಮಾದಲ್ಲಿ ಇದೆ ಅನ್ನುವಂತಹ ಫೀಲ್ ನನಗೆ. ಸೊ ನೀವೆಲ್ಲರೂ ಕೂಡ ಬೆಂಬಲವಾಗಿ ನಿಲ್ಲಿ. ಸಾಹಿತ್ಯ ಬರೆದಂತಹ ಮಳವಳ್ಳಿ ಪ್ರಸನ್ನ ಅವ್ರ ವೇದಿಕೆಗೆ ಬನ್ನಿ, ಸಂಗೀತ ಕೊಟ್ಟಂತಹ ಮಳವಳ್ಳಿ ಪ್ರಸನ್ನ ಅವ್ರ ವೇದಿಕೆಗೆ ಬನ್ನಿ, ಸಂಭಾಷಣೆ ಬರೆದಂತಹ ಮಳವಳ್ಳಿ ಪ್ರಸನ್ನ ಅವ್ರ ವೇದಿಕೆಗೆ ಬನ್ನಿ, ಚಿತ್ರಕಥೆ ಬರೆದಂಥವ್ರು ಬನ್ನಿ. ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಎಲ್ಲ ಆಯಾಮಗಳನ್ನು ತೊಡಸ್ಕೊಂಡಿದ್ದಾರೆ. ಇದು ಅವರ ಸಾಹಿತ್ಯದ ಅಭಿಮಾನಿ ನಾನು. ಬಾಬಾ ಕನ್ನಡಿಗ ಒಂದು ಅದ್ಭುತವಾಗಿದೆ. ಕನ್ನಡ ನಾಡು ನುಡಿಯನ್ನು ಎತ್ತಿ ಹಿಡಲಿಕ್ಕೋಸ್ಕರ ಒಂದು ಸಿನಿಮಾವನ್ನು ಮಾಡಿದ್ದಾರೆ, ತುಂಬ ಶ್ಲಾಘನೀಯ. ಹಾಗೆಯೇ ನಮ್ಮ ಒಳ್ಳೆ ಏನಂತಾರೆ ಅದಕ್ಕೆ ಉದಯೋನ್ಮುಖ ಚಿತ್ರಕಥೆ ನಿರ್ದೇಶಕರು ಅವರು ಸಹ ಇದರಲ್ಲಿದ್ದಾರೆ. ಎಲ್ಲ ನಮ್ಮ ಚಿತ್ರರಂಗದ ಪ್ರತಿಯೊಬ್ಬರು ಸಹ ಇದರಲ್ಲಿ ಪಾತ್ರಧಾರಿಗಳು ಎಲ್ಲ ಇದ್ದಾರೆ. 7 ಈ ಚಿತ್ರ ನಾನು ಟೀಸರ್ ಬಿಡುಗಡೆಯಲ್ಲಿ ನೋಡಿದೆ, ಅದು ತುಂಬ ನನಗೆ ರೋಮಾಂಚನ ಆಯಿತು. ಇದೇನೋ ಈ ಸಮಾಜಕ್ಕೆ ಒಂದು ದಿಕ್ಕನ್ನು ಬದಲಿಸ್ಲಕ್ಕಂತ ಒಂದು ಸಿನಿಮಾ ಆಗಿ ಆಗ್ತದೆ ಅಂತಕ್ಕಂಥದ್ದು. ಆ ಮಹಾತ್ಮ ಗಾಂಧಿಯಿಂದ ಒಂದು ಇದು ಬರುತ್ತೆ, ಅದು ಮರ್ತ್ಕೊಂಡಿದ್ದೀರಿ. ಅದು ತುಂಬ ಅದ್ಭುತವಾಗಿ ಮೂಡಿಬಂತು. ಮತ್ತು ಈಗ ಮೊದಲನೇ ಹಾಡು ನೋಡಿದೆ, ಜೀವ ಜಗತ್ತಿಗೆ ಪರಿಸರ ಉಳಿಬೇಕು ಪ್ರಮುಖವಾಗಿ. ನಾನು ಹಾಡು ನೋಡಿದೆ, ಹಾಡಲ್ಲಿ ಮರ ಕಡಿತಾ ಇರ್ತಕ್ಕಂಥ ವ್ಯಕ್ತಿಗೆ ಒಂದು ಜಾಗೃತಿ ಹೀರೋಯಿನಿ ಮೂಡಿಸ್ತಾರಲ್ಲ, ಅದು ತುಂಬ ಸಂದೇಶ ಹೋಗ್ತದೆ. ಯಾಕೆಂದ್ರೆ ನಾನು ಪರಿಸರ ಪ್ರೇಮಿ. ನೆನ್ನೆ 25,000 ತೆಂಗಿನ ಗಿಡವನ್ನು ರೈತರಿಗೆ ಹಂಚ್ಬಿಟ್ಟು ಬಂದೆ ನಾನು ನನ್ನ ಬರ್ಡೇಲಿ. ನಮ್ಮ ಸರ್ ಬಂದಿದ್ದರು, ನಮ್ಮ ನಿರ್ಮಾಪಕರು. ಹಾಗಾಗಿ ಈ ಚಿತ್ರ ತುಂಬ ಈ ಸಮಾಜದ ದಿಕ್ಕನ್ನು ಬದಲಾಗಲಿಕ್ಕೆ, ಸಾಕ್ಷರತೆ ಅಂದರೆ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಮೌಢ್ಯವನ್ನು ತೆಗೆದು ಹೊಸ ದಿಕ್ಕನ್ನು ತೋರಿಸುವ ದಿಕ್ಸೂಚಿ ಆಗ್ತದೆ ಅಂತ ನಾವೆಲ್ಲ ಶುಭ ಹಾರೈಕೆಯನ್ನು ನನ್ನ ಅನಿಸಿಕೆಯನ್ನು ಹೇಳ್ತಾ, ಈ ಚಿತ್ರ ಯಶಸ್ಸಾಗಲಿ. ಈ ಭಾರತಿ ಟೀಚರ್ಸ್ ಫಿಲ್ಮ್ಗೆ ಒಳ್ಳೇದಾಗಲಿ, ಎಲ್ಲರೂ ಆರಿಸಿ ಮತ್ತು ಆರೈಸಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ನನ್ನ ಹೆಸರು ರಜತ್ ಮೌರ್ಯ, ವೈಕುಂಠ ಸಮಾರಾಧನೆ ಫಿಲ್ಮ್ ಹೀರೋ, ಪ್ರೊಡ್ಯೂಸರ್, ಡೈರೆಕ್ಟರ್. ನೀವು ನೋಡಿರ್ತೀರ ಡೆತ್ ಕಾರ್ಡಲ್ಲಿ ನನ್ನ. ಸೊ ಇಲ್ಲಿ ಭಾರತಿ ಟೀಚರ್ 7th ಕ್ಲಾಸ್ ಅಂದಾಗ ನನಗೆ 7th ಕ್ಲಾಸ್ ನೋಡಿದಾಗ ಒಂದು ಸ್ವಲ್ಪ ಭಯ ಆಯಿತು. ಯಾಕೆಂದರೆ ನಮ್ಮದು ಫಸ್ಟ್ ಟೈಮು ಪಬ್ಲಿಕ್ ಎಕ್ಸಾಮ್ ಇದೆ, ಪಬ್ಲಿಕ್ ಎಕ್ಸಾಮ್ ಇಲ್ಲ, ಪಬ್ಲಿಕ್ ಎಕ್ಸಾಮ್ ಇಲ್ಲ ಆಗ್ತಾ ಇತ್ತು. ನಾವು ಎಲ್ಲ ದೇವ್ರಿಗೆ ಹರಕೆ ಹೊತ್ಕೊಂಡು ಕೊನೆಗೆ ಪಬ್ಲಿಕ್ ಎಕ್ಸಾಮ್ ತಪ್ಪಿಸಿದ್ವಿ. ಕೊನೆಗೆ ನಮ್ಮ ಪಬ್ಲಿಕ್ ಎಕ್ಸಾಮ್ ಇಲ್ಲ ಅಂತೇಳಿ ಲಾಸ್ಟಿಗೆ ಸೀರಿಯಸ್ ಇಲ್ಲದೆ ಓದೋದೇ ಬಿಟ್ಬಿಟ್ವಿ. ಅದಕ್ಕೆ 7th ತುಂಬ ಚೆನ್ನಾಗಿ ನೆನಪಿರುತ್ತೆ. ಮತ್ತು ಬೇರೆ ಸ್ಕೂಲ್ಗೆ ಹೋಗೋ ಒಂದು ಆತಂಕ, ಅಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಸೊ ಆ ಒಂದು ಡೈಲಮಾ ಇರುವಂಥ ಸಿಚುವೇಶನ್ನು, ಫೀಲ್ ಇರುವಂಥ ಸಿಚುವೇಶನ್ನು, ಆ ಟೈಮಲ್ಲಿ ನಮಗೆ ತುಂಬ ಜನ ಭಾರತಿ ಟೀಚರ್ ಥರ ಆಗಿದ್ದಾರೆ. ಅವರೆಲ್ಲ ನಮಗೆ ಪಾಠ ಕಲಿಸಿದ್ದಾರೆ. ಆಮೇಲೆ ಸಿಗ್ದವರೆಲ್ಲ ಟೀಚರ್ಸ್ ಆಗ್ಬಿಟ್ರು, ಎಲ್ಲರೂ ಪಾಠ ಕಲಿಸ್ತಾ ಇದ್ರು ಬೇರೆ ಬೇರೆ ಥರ. ಸೊ ಈ ರೀತಿಯ ಒಂದು ನೆನಪು ಈ ಪೋಸ್ಟರ್ ನೋಡಿದಾಗ ನನಗೆ ಅನಿಸ್ತು. ಪೋಸ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಟೈಟಲ್ ತುಂಬ ಚೆನ್ನಾಗಿದೆ. ನಾನು ಗ್ಲಿಮ್ಸ್ ಕೂಡ ನೋಡಿದ್ದೆ. ನಾನು ರಾಘವೇಂದ್ರ ಸರ್ ಅವ್ರನ್ನ ಅವ್ರ ಆಫೀಸಲ್ಲಿ ಭೇಟಿಯಾಗಿದ್ದು ನಮ್ಮ ಫಿಲ್ಮ್ ಶೂಟ್ಗೆ. ಅವ್ರಿಗೆ ಆಲ್ರೆಡಿ 1 ದಿನ ತೊಂದರೆ ಕೊಟ್ಟಿದ್ದೀವಿ ಶೂಟ್ ಮಾಡಿ, ಇನ್ನೂ 1-2 ದಿನ ತೊಂದರೆ ಕೊಡ್ತೀವಿ. ಅವ್ರು ತೊಂದರೆ ತಗೊಳ್ಳೋಕೆ ರೆಡಿಯಾಗಿದ್ದಾರೆ ಅಂತ ಒಳ್ಳೆ ಮನ್ಸರ್ ಅವರಿಗೆ. ಇದು ಆಲ್ ದಿ ಬೆಸ್ಟ್, ಚೆನ್ನಾಗಾಗಲಿ. ಹಾಗೆ ರೋಹಿತ್ ಕೂಡ ನಮ್ಮ ಹುಡುಗ, ಅವರು ತುಂಬ ಒಳ್ಳೆ ಭವಿಷ್ಯ ಆಗಲಿ. ಹುಡುಗಿ ಪುಟ್ಟಿ ಡ್ಯಾನ್ಸು ಮತ್ತು ಸಾಂಗ್ ಇಷ್ಟ ಆಯಿತು. ಮಾದೇವ ಸಾಂಗ್ ತುಂಬ ಇಷ್ಟ ಆಯಿತು. ಸಿಂಗರ್ಗೂ ಆಲ್ ದಿ ಬೆಸ್ಟು. ಆಮೇಲೆ ನಮ್ಮ ಡೈರೆಕ್ಟ್ರು ಸುಮಾರು ಕಾರ್ಡ್ ಹಾಕ್ಕೊಂಡಿದ್ದಾರೆ. ಅದು ನೋಡಿದಾಗ ನನಗೂ ನೆನಪಾಯ್ತು. ನನಗೆಲ್ಲ ಪ್ರೊಡ್ಯೂಸರ್, ಡೈರೆಕ್ಟರ್, ಹೀರೋ ಎಲ್ಲ ನಾನೇ ಅಂದ್ಕೊಂಡು ಬೈತಾ ಇರ್ತಾರೆ. ಬಟ್ ಆಗ ನಮಗೆ ತುಂಬ ಜವಾಬ್ದಾರಿ ಇರುತ್ತೆ, ತುಂಬ ಚೆನ್ನಾಗಿ ನಿಭಾಯಿಸಬೇಕಾಗುತ್ತೆ. ಡೈರೆಕ್ಟ್ರಿಗೂ ಕೂಡ ಆಲ್ ದಿ ಬೆಸ್ಟ್, ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಅನಿಸುತ್ತೆ ನನಗೆ. ಸೊ ಸಿನಿಮಾಗೆ ಕೂಡ ನಾವು ಆಲ್ ದಿ ಬೆಸ್ಟು. ಸಿನಿಮಾಗೆ ಕೂಡ ಕಾಯ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನನಗೆ ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಇವತ್ತು ನನ್ನ ಸಾಂಗು, ನನ್ನ ಫಸ್ಟ್ ಮೂವಿ ಇದು. ಆ ಸಾಂಗು ನಾನು ನೋಡ್ತಾ ಇದ್ದೀನಿ ಅಂದರೆ ಐ ವಾಸ್ ವೆರಿ ಹ್ಯಾಪಿ. ಇಲ್ಲಿರೋದಕ್ಕೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಫಸ್ಟು ಗಾಡ್ಗೆ, ಹಾಗೆ ನನ್ನ ಪೇರೆಂಟ್ಸ್ಗೆ, ಹಾಗೆ ಇಲ್ಲಿರೋ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್, ಅದು ಕಂಪ್ಲೀಟ್ ಸಿನಿಮಾ ನಾವೇ ಟೇಕಪ್ ಮಾಡಬೇಕನ್ನೋದು ಪ್ರಸನ್ನ ಸರ್ ಡೈರೆಕ್ಷನ್ಗೆ ಒಪ್ಕೊಂಡ್ರು. ಪ್ರೊಡ್ಯೂಸರ್ ಹತ್ರ ಬಂದರು ನಮ್ಮ ಆಫೀಸ್ಗೆ. ಅವರು ಪ್ರೊಡ್ಯೂಸರ್ಗೆ ನಾವು ಕೂರಿಸ್ಕೊಂಡವ್ರಿಗೆ ಒಂದು ಬಜೆಟ್ ಕೊಡ್ತೀವಿ ಸರ್. ಬಜೆಟ್ ಕೊಟ್ಬಿಟ್ಟು
ಸರ್ ಇದು ಸಿನಿಮಾ ಬಜೆಟು, ನೀವು ಸಿನಿಮಾ ಏನಕ್ಕೆ ಮಾಡ್ಬೇಕಂತ ಕೇಳಿದೆ ನಾನು ಅವ್ರಿಗೆ. ಇಲ್ಲ ಹೇಳಿ ಏನಕ್ಕೆ ಅಂದ್ರೆ, ಇಲ್ಲ ನೀವು ಸಿನಿಮಾ ಏನಕ್ಕೆ ಮಾಡ್ತೀರಾ ಸರ್, ಒಂದೇ ಕ್ವಶನ್ ಕೇಳಿದ್ದೆ, ಏನಕ್ಕೆ ಮಾಡ್ಬೇಕು ನೀವು ಸಿನಿಮಾ? ನನ್ನ ಫ್ಯಾಷನ್ ಇದೆ ಮಾಡಬೇಕು ಕೊಡ್ರಿ. ಹಂಗಾದ್ರೆ ಸಿನಿಮಾ ಫ್ಯಾಷನ್ ಇದ್ದು ಮಾಡೋದಾದ್ರೆ ಮಾಡಿ, ಕಮರ್ಷಿಯಲಿ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ನೀವು ಬರೋದಾದ್ರೆ ಸಿನಿಮಾ ಮಾಡಬೇಡಿ ಸರ್ ಅಂತ ಅಂದ್ವಿ. ಝೀರೋ ಸರ್, ರಿಟರ್ನ್ ಝೀರೋ ಸಿನಿಮಾ. ಯಾಕೆಂದ್ರೆ ನಾವು ರೆಗ್ಯುಲರ್ ನೋಡ್ತಾ ಇದ್ದೀವಿ ನಾವು ಸಿನಿಮಾನ, ಹಂಗಾಗಿ ಝೀರೋ ಇದೆ ಸರ್. 99% ಸೋಲ್ವೇ ಜಾಸ್ತಿ ಇರೋದು. ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ರೆ ಜನ ತಗೊಂಡೇ ತಗೊಂತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದಕ್ಕೆ ಆದಂಥ ಮಾರ್ಕೆಟಿಂಗ್ ಬೇಕು, ಎಲ್ಲ ಬೇಕಂತ ಹೇಳಿದಾಗ ಅವರು ಸೆಕೆಂಡ್ ಥಾಟ್ ಇಲ್ಲ ಸರ್ ಮಾಡ್ತೀನಿ ಅಂದರು. ನಾನು ಹಂಗೂ ಕೇಳಿದೆ, ಏನಕ್ಕೆ ಸರ್ ನಿಮ್ಗೆ ಅಷ್ಟೊಂದು ಹುಮ್ಮಸ್ ಮಾಡಲೇಬೇಕಂತ ಸರ್ ಅಂತ. ಇಲ್ಲ ಗೌಡ್ರೆ, ನಾವು ಅವ್ರು ಅದನ್ನೇ ಹೇಳಿದ್ದು, ನಾನು ಕನ್ನಡದಲ್ಲಿದ್ದೀನಿ, ಕರ್ನಾಟಕದಲ್ಲಿದ್ದೀನಿ, ಅವ್ರ ಕಾನ್ಸೆಪ್ಟ್ ಕನ್ನಡದ ಪರವಾಗಿದೆ, ಕನ್ನಡಕ್ಕೊಂದು ಸೇವೆ ಸಲ್ಲಿಸ್ದಂಗೆ ಆಗುತ್ತೆ, ನಾನು ಸಿನಿಮಾ ಮಾಡ್ತೀನಿ ಅಂದರು. ಅವ್ರು ಹೇಳಿದ್ರು ಬಜೆಟು ಜಾಸ್ತಿ ಅದೆಲ್ಲ, ಬಟ್ ಅವರು ಬಜೆಟು ಅವರೇ ಕ್ರಿಯೇಟ್ ಮಾಡಿದ ಬಜೆಟ್ ಅದು. ಅಂದರೆ ಬೇಕಿದು ಈ ಸಿನಿಮಾಗೆ ಇದು ಕೇಳ್ತದೆ ಮಾಡೋಣ, ಈ ಸಾಂಗ್ ಕೇಳ್ತದೆ ಮಾಡೋಣ ಅಂದರೆ ಜನರಲ್ಲಿಗೆ ಫಸ್ಟ್ ಸಿನಿಮಾ ಅಂತ ಅಂದ್ಕೋಬೋದು ನಾವೆಲ್ಲರೂ, ಪ್ರೊಡ್ಯೂಸರ್ಗೇನು ಗೊತ್ತಾಗಲ್ಲ ಅಂತ. ಬಟ್ ಈಸ್ ವೆರಿ ಜೆನ್ಯೂನ್ ಆ್ಯಂಡ್ ತುಂಬ ಎಜುಕೇಟೆಡು. ಅವ್ರು ತುಂಬ ಯೋಚನೆ ಮಾಡಿನೇ ಪ್ರತಿ ಸ್ಟೆಪ್ಪು ಮೂವ್ ಮಾಡೋದು. ಹಂಗಾಗಿ ಸಿನಿಮಾಗೆ ಏನು ಬೇಕು, ಎಕ್ಸಾಂಪಲು ಈ ಸೀನ್ ಬೇಕಾ ಬೇಡವಾ ಅಂತ ಕೂಡ ಅವ್ರಿಗೆ ಗೊತ್ತು. ಈ ಸೀನ್ ತೆಗಿತಾ ಇದೀವಲ್ವ, ಈ ಸೀನ್ ಯೂಸ್ ಆಗುತ್ತಾ, ಯೂಸ್ ಆಗಲ್ವಾ, ಏನಕ್ಕೆ ತೆಗಿಬೇಕು, ಈ ಸಾಂಗ್ ಯೂಸ್ ಆಗುತ್ತಾ, ಏನಕ್ಕೆ, ಪ್ರತಿಯೊಂದು ನಾವು ಒಂದ್ಸಲಿ ಸಿನಿಮಾ ನೋಡಿರ್ಬೋದು. ಎಕ್ಸಾಂಪಲು ಅವರು ಮಿನಿಮಮ್ ಅಂದ್ರೆ ಒಂದು 25 ಸಲ ಸಿನಿಮಾ ನೋಡಿರ್ತಾರೆ. ಅಂದರೆ ಅವ್ರು ಅಷ್ಟು ತುಡಿತ ಅದರಲ್ಲಿದೆ ಅವ್ರಿಗೆ. ಅಂದರೆ ನಾವು ನಂದು ಬಿಡ ಅವ್ರು ಯಾರೋ ಮಾಡ್ತಾ ಇದ್ದಾರೆ ನಮಗೇನಕ್ಕೆ, ಅದು ಆಮೇಲೆ ನೋಡೋ ನನ್ನ ಹತ್ರ ಇಲ್ವೇ ಇಲ್ಲ ಅವರು. ಸೊ ಅದು ಅವರಲ್ಲಿ ಇಷ್ಟ ಆಗಿದ್ದು. ಸೇಮ್ ಥಿಂಗ್ ಸಿನಿಮಾ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕ್ಯಾಮ್ರಾಮನ್ನು ನೀವು ನೋಡಿದ್ರಿ, ಅದ್ಭುತವಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಕ್ಯಾಮ್ರಾ ನಮ್ಮ ಇಂಜಿನಿಯರ್ ಹೇಳ್ತಾರೆ ನಮ್ಮ ಸ್ಟುಡಿಯೋದಲ್ಲಿ ಮಾಡ್ಬೇಕಾದ್ರೆ, ಸರ್ ಕ್ಯಾಮ್ರಾಮನ್ ಯಾರು ಸರ್ ಅಂತ. ಯಾಕಂತ ಕೇಳಿದ್ರೆ ಸರ್ ವೆರಿ ಟೆಕ್ನಿಕಲ್ ಆಗಿ ಮಾಡಿದ್ದಾರೆ ಸರ್. ಒಂದು ದಿನಕ್ಕೆ ಏನಾಗುತ್ತೆ, ಕೆಲವರು ಕ್ಯಾಮ್ರಾಮನ್ಸು ಇವತ್ತಿನ ದಿನಕ್ಕೆ ನಾಳೆ ದಿನಕ್ಕೆ ಚೇಂಜ್ ಆಗಿಬಿಡುತ್ತೆ. ಅವರು ಪ್ರತಿ ದಿನವೂ ಸೇಮ್ ಸೆಟ್ಟಿಂಗ್ಸಲ್ಲಿ ಕ್ಯಾಮ್ರಾ ಮಾಡಿ ತುಂಬ ಅದ್ಭುತವಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ. ಆಮೇಲೆ ನಮ್ಮ ಮ್ಯೂಸಿಕ್ಕು ಇವ್ರಿಗೆ, ನಮ್ಮ ಪ್ರಸನ್ನ ಸರ್ಗೆ ಕಂಪೋಸರ್ಗೆ ಅವ್ರು ವರ್ಕ್ ಮಾಡಿದ್ದು ನಮ್ಮ ಇಂದ್ರ ಸರು ಅಂಡ್ ಹರ್ಷ, ಅವ್ರಿಗೂ ಕೂಡ ಧನ್ಯವಾದಗಳು. ಇವತ್ತಿನ ಅವ್ರನ್ನ ನಡೆಸ್ಬೇಕು ನಾವು. ಮತ್ತು ಈ ಸಿನಿಮಾಗೆ ಶಶಾಂಕ್ ಸೇಸ್ಗಿರಿ 3 ಸಾಂಗ್ ಆಡಿದ್ದಾರೆ. ಆಮೇಲೆ ಅಂಕಿತಾ ಕುಂಡೂರು 2 ಸಾಂಗ್ ಆಡಿದ್ದಾರೆ. ಪೃಥ್ವಿ ಭಟ್ ಆಡಿದ್ದಾರೆ. ನಮ್ಮ ಸಾಕ್ಷಿ ಅವರು ಆಡಿದ್ದಾರೆ. ದರ್ಶನ್ನು ನಾವು ಒಂದು 20 ಜನ ಆ ಸಾಂಗ್ನ ಬೇರೆಯವ್ರು ಚೇಂಜ್ ಮಾಡ್ಬೇಕಂತ ಅನ್ಕೊಂಡು ಮತ್ತೆ ಅವ್ರಿಗೆ ಬರ್ತಾ ಇದ್ದದು. ಸೊ ದರ್ಶನ್ ಅಷ್ಟು ಇಷ್ಟವಾದಂಥ ಸಾಂಗ್ ಅದು, ನಮಗೆಲ್ಲರಿಗೂ ಅದು ಯಾವಾಗಲೂ ಗುಣಗುತ್ತ ಸಾಂಗ್, ಅಷ್ಟು ಮೆಲೋಡಿಯಾಗಿ ಆಡ್ಕೊಟ್ರು. ಸಾಕ್ಷಿ ಮೇಡಮ್ಗೂ ಅಷ್ಟೇ ತುಂಬ ಟಾರ್ಚರ್ ಕೊಟ್ಟು ಆಡ್ಸಿದ್ದಾರೆ ಪ್ರಸನ್ನ ಸರ್ ಅದನ್ನು. ಇಲ್ಲ ಅದು ಐ ಪಿಚ್ ಹೋಗ್ತಲೇ ಇಲ್ಲ ಅಂತ. ಸೊ ಅಷ್ಟು ಹಿಂಸೆ ಕೊಟ್ಟು ಮಾಡಿದ್ರು ಎಲ್ಲರೂ ಚೆನ್ನಾಗೆ ಇವತ್ತು ಅದು ಕಾಣಿಸ್ತಾ ಇದೆ ಸ್ಕ್ರೀನಲ್ಲಿ. ಎಲ್ಲರ ಸಪೋರ್ಟ್ ನಮ್ಗೆ ಚೆನ್ನಾಗಿದೆ. ಹೀರೋಯಿನ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ನವಂಬರಲ್ಲಿ ರಿಲೀಸ್ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಒಂದು ಒಳ್ಳೆ ಮೆಸೇಜ್ ಇರೋಂಥ ಸಿನಿಮಾ ಇದು. ದಯವಿಟ್ಟು ಇದನ್ನು ಬೆಳೆಸಿ ದಯವಿಟ್ಟು. ಸರ್ ಏನಿಲ್ಲ, ಈಗ ಮಾಡ್ತಾ ಇರೋದೆಲ್ಲ ಪ್ರೋಸೆಸ್ ಕರೆಕ್ಟಾಗಿದೆಯಲ್ವ ಅಂತ ಚೆಕ್ ಮಾಡೋದು ಅಷ್ಟೇ ಸರ್ ನಮ್ಮ ಕೆಲಸ. ಡೈರೆಕ್ಷನ್ ನಾವೇ ಮಾಡೋಕ್ಕೋದ್ರೆ ಪ್ರಸನ್ನ ಸರ್ ಅಲ್ಲೂ ಆಗಿರುತ್ತೆ, ಅಲ್ಲಿ ಶೂಟಿಂಗ್ ಸ್ಪಾಟ್ಗಳಲ್ಲಿ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಪ್ರಸನ್ನ ಸರ್ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋದು. ಸೌಜನ್ಯ ನಮ್ಮ ಈ ಚಿತ್ರದಲ್ಲಿ ತಾಯಿ ಪಾತ್ರ ಮಾಡಿದಂಥವರು. ಅದಾದಮೇಲೆ ಸಾಕ್ಷಿ ಜಗದೀಶ್ ಅಂತ. ಈಗ ನೀವು ಕೇಳಿದಂಥ ಮಾದೇವ ಸಾಂಗು ಇವರೇ ಹಾಡಿದ್ದು, ತುಂಬ ಒಳ್ಳೆಯ. ದಿವ್ಯಾ ಅರ್ಚನ್ ನಮ್ಮಲ್ಲಿ ಕಲಾವಿದರಾಗಿ ಅಭಿನಯಿಸಿದವರು, ಇಲ್ಲಿ ತೆರೆ ಮೇಲೆ ಕಂಡಿಲ್ಲ. ರೋಹಿತ್ ರಾಘವೇಂದ್ರ ನಮ್ಮ ಹೀರೋ, ನಮ್ಮ ನಿರ್ಮಾಪಕರ ಮಗ ಕೂಡ ಹೌದು. ಎಂ ಬಿ ಹಳ್ಳಿಕಟ್ಟಿಯವರು, ಅವರು ಕ್ಯಾಮ್ರಾಮನ್ನು. ರಾಘವೇಂದ್ರ ರೆಡ್ಡಿ ಸರ್ ನಮ್ಮ ಚಿತ್ರದ ನಿರ್ಮಾಪಕರು. ಕುಮಾರಿ ಯಶಿಕಾ ನಮ್ಮ ಸಿನಿಮಾದ ಭಾರತಿ ಪಾತ್ರವನ್ನು ನಿರ್ವಹಿಸಿದಂಥವಳು. ನಾನು ನಿರ್ದೇಶಕ, ಕಥೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ಸಂಗೀತ ಮತ್ತು ನಿರ್ದೇಶಕ ಎಂ ಪ್ರಸನ್ನ. ನಮ್ಮ ಕ್ರಿಯೇಟಿವ್ ಹೆಡ್ ವೆಂಕಟಗೌಡರು. ಸೊ ಒಟ್ಟಾರೆಯಾಗಿ ಸಮಪ್ ಮಾಡಿಬಿಡಬೇಕು. ನಿಮಗೆ ಒಂದು 5 ನಿಮಿಷ ಟೈಮ್ ಕೊಟ್ಟಿದೆ ಅಂದರೆ ಎಲ್ಲರ ಪರವಾಗಿ ಮಾತಾಡ್ಬಿಡ್ಬೋದಾ? ಭಾರತಿ ಟೀಚರ್ 7ನೇ ತರಗತಿ ಹೇಳಿದಾಗೆ, ಈ ಹುಡುಗಿ ಒಂದು ಕನಸು ಕಾಣ್ತಾಳೆ, ತನ್ನ ಊರಿನ ಎಲ್ಲರನ್ನ ಹೇಗೆ ಸಾಕ್ಷರನ್ನಾಗಿ ಮಾಡಬೇಕು ಅಂತ. ಅದನ್ನು ಹೇಗೆ ಸಾಧಿಸ್ಕೊಳ್ತಾಳ ಇಲ್ವಾ, ಎದುರಿಸ್ತಕ್ಕಂಥ ನೋವು, ಅವಮಾನ ಏನೆಲ್ಲ ಆಗಿ ಕೊನೆಗೆ ಗೆದ್ದು ನಿಲ್ಲುವಂತಹದ್ದು ಈ ಸಿನಿಮಾದ ಕತೆ. ಇದಕ್ಕೆ ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಾಡುಗಳು ಲೋಕಾರ್ಪಣೆ ಕಾರ್ಯಕ್ರಮ ಇತ್ತು. ಈ ಹಾಡುಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಗಮನಿಸಿದ ಹಾಗೆ ಒಂದು ವೈಶಿಷ್ಟ್ಯ ಏನಂದರೆ, ಈ ಸಿನಿಮಾದಲ್ಲಿ ಒಟ್ಟು 10 ಹಾಡುಗಳಿದೆ. ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಆಗಿರ್ತಕ್ಕಂಥದ್ದು. 10 ಹಾಡುಗಳು, 9 ಪೂರ್ಣ ಹಾಡುಗಳು, 1 ಹಾಡು 1 ಅರ್ಧ.
ಶಶಾಂಕ್ ಶೇಷಗಿರಿ ಅವರು ತುಂಬ ಅದ್ಭುತವಾದಂಥ 3 ಹಾಡುಗಳು ಹಾಡಿದ್ದಾರೆ. ಈ ಸಿನಿಮಾದಲ್ಲಿ ಅಷ್ಟು ಹಾಡುಗಳನ್ನು ಬಳಸ್ಕೊಳ್ತಾ ಇದ್ದೀವಿ. ಇದಿಷ್ಟು ಈ ಸಿನಿಮಾದ ಕುರಿತು ನಾವು ಹೇಳಬಹುದಾದಂಥದ್ದು. ಸಿನಿಮಾದ ವಿವರಗಳ ಬಗ್ಗೆ ಹೇಳೋದಾದ್ರೆ ನಾವು ಈಗ ಒಟ್ಟು ಇಲ್ಲಿವರೆಗೂ ಸುಮಾರು 34 ದಿನಗಳ ಶೂಟಿಂಗ್ ಮಾಡಿದ್ದೀವಿ. ಇನ್ನು 3 ದಿವಸದ್ದು ಬಾಕಿ ಇದೆ. ಒಂದು ಕನ್ನಡಿಗ ಹಾಡನ್ನು ನಾವು ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾಕೆ ಅದ್ರ ಜೊತೆಗೆ ಸಂತೋಷ್ ಲಾಡ್ ಅವರು ಇನ್ನು 2 ದಿವಸಗಳ ಶೂಟಿಂಗ್ ಕೊಡಬೇಕಿದೆ. ಅದು ಬಹುಶಃ ಈ ವಾರದಲ್ಲಿ ಅವರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸಂಜೆ ಮೇಲೆ ಅವರು ಯಾವ ಡೇಟು ಟೈಮು ಹೇಳ್ತಾರೆ. ಹೇಳಿದ ಮೇಲೆ ಅದನ್ನು ಶೂಟಿಂಗ್ ಮಾಡಿ ಮುಗಿಸ್ತೀವಿ. ಈ ನವೆಂಬರ್ನಲ್ಲಿ ಬಹುಶಃ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಒಂದು ಗುರಿ ಇದೆ. ಅದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಭಾರತಿ ಟೀಚರ್ ಕತೆ ನನಗೆ ಇದು ಒಂದು ಸಣ್ಣ ಸಾಲು ಹೊಳೆದಿತ್ತು. ಯಾರೋ ಒಬ್ರು ಕೇಳಿದ್ರು ಮಕ್ಕಳ ಚಿತ್ರ ಮಾಡಬೇಕು ಅಂತ. ಮಕ್ಕಳ ಚಿತ್ರ ಮಾಡಬೇಕು ಅನ್ನುವಾಗ ಯಾವುದನ್ನ ಹೊಸದಾಗಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಯೋಚನೆ ಮಾಡಿದೆ. ಅದು ಸಣ್ಣದೊಂದಕ್ಕೆ ಸ್ಟ್ರೈಕ್ ಆಯಿತು. ಬಟ್ ಇಡೀ ರಾತ್ರಿ ನಿದ್ದೆ ಕೊಡಲಿಲ್ಲ. ಅದು ದಟ್ ವಾಸ್ ಟ್ರೂ. ಸುಮಾರು ಒಂದು 4 ಗಂಟೆ ತನಕ ಒಂದೇ ಸಮ ಎಲ್ಲ ಸೀನ್ಗಳು ಹೊಳಿತಾ ಇತ್ತು. ಆಮೇಲೆ ಇದು ಪೂರ್ತಿ ಆಯಿತು ಅಂತ ಅನ್ನಿಸ್ತು. ಮಲ್ಕೊಂಡಂಗೆ ನಿದ್ದೆ ಅಲ್ಲಿಗೆ ನಿಲ್ಲಿಸಿದೆ. ಮಾರನೇ ದಿವಸಕ್ಕೆಲ್ಲ ಪೂರ್ತಿ ಆಯಿತು. ಒಂದಷ್ಟು ದಿವಸ ಕಳೆದು ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಈ ಸಿನಿಮಾವನ್ನು ಮಾಡ್ತೀನಿ ಅಂತ ಈ ಕತೆ ಒಂದು ಲೈನ್ ಎಲ್ರಿಗೂ ಹೇಳ್ತಾ ಇದ್ದಿದ್ದು. ಹೀಗೆ ಅದನ್ನು ಕೇಳ್ತಿದ್ದಂಗೆ ಅವರು ನಾನು ಮಾಡ್ತೀನಿ ಅಂತಂದರು. ಮಗಳ ಮದುವೆ ಕಾರ್ಯಕ್ರಮಕ್ಕೆ ಅದೊಂದು ಸ್ವಲ್ಪ ಮುಂದೆ ಹೋಯಿತು. ಇನ್ಯಾರಾದರೂ ಸಿಕ್ಕರು ನೋಡಿ, ಇಲ್ಲಾಂದ್ರೆ 6 ತಿಂಗಳು ಕಳೆದು ಮಾಡ್ತೀನಿ ಅಂದರು. ಅದಾಗಿ ಇಮಿಡಿಯೇಟ್ ಸಿಕ್ಕಿದ್ದೆ ನಮ್ಮ ರಾಘವೇಂದ್ರ ರೆಡ್ಡಿ ಸರ್. ಅವ್ರಿಗೂ ಹೀಗೆ 2 ಲೈನ್ ಹೇಳಿದೆ, ಸರ್ ಈ ಥರ ಇದೆ ಅಂತ. ಕನ್ನಡದ ಸೇವೆಗೆ ಸೇರಿದಂತಹ ಈ ಕತೆ ಏನು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಇದೊಂದು ಋಣ ತೀರಿಸೋ ಕಾರ್ಯ ಅಂತ ಅಂದ್ಕೊಳ್ತೀನಿ. ಈ ಸಿನಿಮಾ ಮಾಡಿ ಅಂತ ಹೇಳಿದರು. ಅವ್ರಿಗೆ ನಿಜವಾದ ಕೃತಜ್ಞತೆ. ಯಾವುದೇ ನಿರೀಕ್ಷೆಗಳನ್ನು ಇಟ್ಕೊಳ್ಳದೆ ಈ ಸಿನಿಮಾವನ್ನು ಅವರು ಮಾಡೋದಕ್ಕೆ ಮುಂದಾದರು. ಅದಕ್ಕೆ ನಾವು ನಿಜವಾಗ್ಲೂ ಕೃತಜ್ಞತೆ ಸೂಚಿಸ್ತೀವಿ. ಅಂದುಕೊಂಡಿದ್ದ ಬಜೆಟ್ ಒಂದು, ಅದಕ್ಕಿಂತ ಮೀರಿ ತುಂಬಾ ಜಾಸ್ತಿನೇ ಖರ್ಚಾಗ್ತಾ ಇದೆ. ಅವ್ರಿಗೆ ನೋವಾಗಿದೆ, ಎಲ್ಲವೂ ಇದೆ. ಆದರೆ ಖುಷಿನೂ ಇದೆ ಅವ್ರಿಗೆ. ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅನ್ನೋ ಹಾಗೆ ಸಿನಿಮಾ ಮಾಡಿ ನೋಡು ಅನ್ನೋದು ಸೇರ್ಕೊಳ್ತದೆ. ಇದು ಬಹಳ ಎಲ್ಲ ನಿರ್ಮಾಪಕರಿಗೂ ಕೂಡ ಅನುಭವ ಬಂದಿರುವಂಥದ್ದು. ಅದು ಅವ್ರಿಗೂ ಈಗ ಅನುಭವ ಬಂದಿದೆ. ಚಿಕ್ಕದಾಗೆ ಮಾಡಬೇಕು ಅಂದ್ಕೊಂಡಿರುತ್ತೆ. ಅದು ಹೋಗ್ತಾ 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 ಇಲ್ಲ ಇದನ್ನು ಮಾಡ್ಬಿಡ, ಮಾಡ್ರಿ ಪರವಾಗಿಲ್ಲ ಕೊನೆಗೆ ಇದು ನಾವ ಮಾಡಿದ್ದು ಅನ್ನೋ ಥರ ಪ್ರತಿಯೊಬ್ಬರಿಗೂ ಹಾಗೆ ಆಗ್ತದೆ. ಅದೊಂದು ಆ ಥರದೊಂದು ಇನ್ವಾಲ್ವ್ಮೆಂಟ್ ಬರ್ತದೆ. ಸಿನಿಮಾ ಚೆನ್ನಾಗಿ ಬಂದಿರೋದ್ರಿಂದ ಅವ್ರಿಗೂ ಕೂಡ ಅದನ್ನು ಇನ್ನೂ ಚೆನ್ನಾಗಿ ತರಬೇಕು ಅಂತ ಹೇಳಿ ಅದು ಆಸಕ್ತಿ ಹುಟ್ಟಿದೆ. ಅದು ಹಾಗಾಗಿ ಅವರ ನೋವು ಕೂಡ ಅದು ಎಕ್ಸ್ಕ್ಯೂಸ್ ಆಗೋಗ್ಬಿಡ್ತದೆ. ಅದು ಒಂದು DC ಕ್ಯಾರೆಕ್ಟರ್ ಬರ್ತದೆ. ಆ DC ಕ್ಯಾರೆಕ್ಟರ್ನ ಸಂತೋಷ್ ಲಾಡ್ ಅವರು ಈ ಕಥೆ ಕೇಳಿ ಈ ಹುಡುಗಿಯ ಬದಲಾವಣೆಗೆ ಸರ್ಕಾರದ ವ್ಯವಸ್ಥೆಯಿಂದ ಜೊತೆ ನಿಲ್ಲುವಂತಹ ಪ್ರಯತ್ನಕ್ಕೆ DC ಮುಂದಾಗ್ತಾರೆ. ಆ ಪಾತ್ರವನ್ನು ಅವರು ನಿಭಾಯಿಸ್ತಾರೆ. ಅದ್ರದ್ದು ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ಸಂಗೀತ ಮತ್ತು ನಿರ್ದೇಶನ. ಮೂಲತಃ ನಾನು ರೈಟರು ಮತ್ತು ಡೈರೆಕ್ಟರು. ಸುಮಾರು ಒಂದು 3000 ಎಪಿಸೋಡು ಸೀರಿಯಲ್ ಡೈಲಾಗ್ ಬರೆದಿದ್ದೀನಿ. 10-15 ಚಿತ್ರಗಳಿಗೆ ಸಂಭಾಷಣೆ ಬರೆದಿದ್ದೀನಿ. ಇದು ನನ್ನ 3ನೇ ಚಿತ್ರ ನಿರ್ದೇಶಕನಾಗಿ. ಈ ಮೊದಲು ಕೂಡ 2 ಚಿತ್ರಗಳಿಗೆ ಹಾಡುಗಳು ಮತ್ತು ಸಾಹಿತ್ಯ ರಚಿಸಿದ್ದು ನಿಜ. ಇದು 3ನೇದು. ಬಟ್ ಇದೊಂದು ದೊಡ್ಡ ಪ್ರಯತ್ನ. ಇದು ಒಂದು 10 ಹಾಡುಗಳು ಎಲ್ಲ ಒಂದಕ್ಕಿಂತ ಚಂದ ಒಂದು ಬರೋದಕ್ಕೆ ಮತ್ತೆ ಅದಕ್ಕೆ ತಕ್ಕ ಹಾಗೆ ಸಿನಿಮಾ ಮಾಡಬೇಕು. ಒಂದು ಕನ್ನಡ ಸಿನಿಮಾ, ಅದು ಎಜುಕೇಶನ್ ಕಾನ್ಸೆಪ್ಟ್, ಭಾಷೆ, ವಿದ್ಯೆ, ಸೊ ಎರಡನ್ನೂ ಸೇರಿಸಿ ಒಂದು ಏನು ಸೇವೆ ಇದೆ ಮಾಡಿದ್ದೀನಿ. ನಾನು ಬೆಂಗಳೂರಿಗೆ ಬಂದ ಬಳ್ಳಾರಿ ಡಿಸ್ಟಿಕ್ ರೂರಲ್ ಇಂದ ಬಂದಿರೋದು. ಒಂದು 20 ವರ್ಷ ಏನು ದುಡಿದಿದ್ದೀವಿ ಇದರಲ್ಲಿ ಹಾಕಿದ್ದೀನಿ ಸರ್. ಇದ್ರ ಮೇಲೆ ಏನಿದೆ ನಮ್ಮ ನಾಯಕರ ಸರ್ ಇದ್ದಾರೆ, ಅವ್ರ ಸಹಕಾರದಲ್ಲೇ ಎಲ್ಲ ಮುಂದೆ ಮಾಡ್ತೀವಿ.